ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಫ್ರಾಕ್ಷನ್ಸ್ ಬೇಸಿಕ್ಸ್ ಅಂದರೆ ಫ್ರಾಕ್ಷನ್ಸಲ್ಲಿ ಯಾವ್ಯಾವ ಟೈಪ್ಸ್ ಇರುತ್ತೆ, ಪ್ರಾಪರ್ ಫ್ರಾಕ್ಷನ್, ಇಂಪ್ರಾಪರ್ ಫ್ರಾಕ್ಷನ್, ಲ್ಯಾಡರ್ ಫ್ರಾಕ್ಷನ್, ಮಿಕ್ಸಡ್ ಫ್ರಾಕ್ಷನ್ಸ್ ಎಲ್ಲ ನೋಡ್ಕೊಂಡ್ವಿ. ಸೊ ಅದರ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ ಕೂಡ ಸಾಲ್ವ್ ಮಾಡೋಣ. ಸೊ ನಮಗೆ ಒಂದು ಕ್ಲಾರಿಟಿ ಬರುತ್ತೆ ಕ್ವಶನ್ಸ್ ಹೆಂಗೆ ಬರುತ್ತೆ, ಅದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ. ಓಕೆನಾ? ಸೊ ಫಸ್ಟ್ ಕ್ವಶನ್ ನಮಗೆ ವಿಚ್ ಫ್ರಾಕ್ಷನ್ ಅಮಾಂಗ್ ದಿ ಫಾಲೋಯಿಂಗ್ ಇಸ್ ದ ಲೀಸ್ಟ್, ಅಂದರೆ ಇದರಲ್ಲಿ ಚಿಕ್ಕದು ಫ್ರಾಕ್ಷನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ ಏನೇನು ಕೊಟ್ಟಿದ್ದಾರೆ, 5/11 ಜಸ್ಟ್ ಇಲ್ಲಿ ಕೊಟ್ಟಿರೋ ನನಗೆ ಬರ್ಕೊತಾ ಇದ್ದೀನಿ ಅಷ್ಟೇ. 7/12 ಆ್ಯಕ್ಚುಲಿ ಕ್ವಶನ್ ಕೊಟ್ಟಿದ್ದಾರೆ, ನಾನು ಜಸ್ಟ್ ಆಪ್ಷನ್ಸ್ ಬರೆದಿದ್ದೆ. ಕ್ವಶನ್ 5/11, 7/12, 8/13 ಆ್ಯಂಡ್ 9/17. ಅಂದರೆ ಇಷ್ಟಲ್ಲಿ ಯಾವುದೋ ಒಂದು ಚಿಕ್ಕದು ಅದನ್ನೇ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ. ಕ್ವಶನ್ ಆ್ಯಕ್ಚುಲಿ ಇದು ಕಂಟಿನ್ಯೂಷನ್ ಇದು ಕೊಟ್ಟಿರೋದು. ಸೊ ಇವಾಗ ನಮಗೆ ಇದರಲ್ಲಿ ಯಾವುದೋ ಚಿಕ್ಕದು ತಿಳ್ಕೊಬೇಕು. ಸೊ ನಮಗೆ ಟೂ ಟೈಪ್ಸ್ ಮಾಡ್ಬೋದು. ಯಾವುದೋ ಒಂದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊತ ಚೆಕ್ ಮಾಡ್ಕೊಬೋದು, ಅಥವಾ ನಾವು ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡ್ಕೊಂಡು LCM ಮಾಡ್ಕೊಬೋದು. ಸೊ ಇಲ್ಲಿ ಚಿಕ್ಕ ನಂಬರ್ಸ್ ಇರೋದ್ರಿಂದ ಡೈರೆಕ್ಟಾಗಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ನೋಡ್ಕೊಬೋಣ. ಸೊ 12/5 = 60, 11/7 = 77. ಸೊ ಇವೆರಡರಲ್ಲಿ ಯಾವುದು ದೊಡ್ಡದು? 7/12 ದೊಡ್ಡದು. ಸೊ ನಮಗೆ ಕೇಳಿದೆ ಯಾವುದು ಚಿಕ್ಕದು. ಸೊ ಇದನ್ನು ಎಲಿಮಿನೇಟ್ ಮಾಡೋಣ. 7/12 ಎಲಿಮಿನೇಟ್ ಮಾಡೋಣ. ಸೊ 5/11ಗೂ 8/13ಗೂ ಇದನ್ನು ಮಾಡಿದಾಗ ನಮಗೆ 13 × 5, 5 10s are 50, 5 3s are 15, 65, 11 8s are 88. ಸೊ ಇವೆರಡರಲ್ಲಿ ಕಂಪೇರ್ ಮಾಡಿದಾಗ ಇದು ದೊಡ್ಡದು. ಸೊ ಇದು ಎಲಿಮಿನೇಟ್ ಆಗುತ್ತೆ. ಸೊ ಮತ್ತೆ ಇವೆರಡು ಇದನ್ನು ಮಾಡಿದಾಗ ಇದು ದೊಡ್ಡದಾಗುತ್ತೆ. ಸೊ ಇದು ಕೂಡ ಎಲಿಮಿನೇಟ್ ಆಗುತ್ತೆ. ಸೊ ನಮ್ಗೆ ಉಳಿದಿದ್ದು ಯಾವುದು? 5/11. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ? 5/11. ಅಂದರೆ ಇಲ್ಲಿ ಲೀಸ್ಟ್ ಯಾವುದು, ಚಿಕ್ಕದು ಯಾವುದು? 5/11. ಈಸಿಯಾಗಿ ಮಾಡ್ಕೊಬೋದು. ಗೊತ್ತಾಯ್ತಲ್ವಾ? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ 3 ಅಥವಾ 4 ಕೊಟ್ಟು ಹೆಂಗೆ ಮಾಡಬೇಕು? ನಾವು ಲಾಸ್ಟ್ ವಿಡಿಯೋದಲ್ಲಿ ಬರೀ 2 ಕೊಟ್ಟಾಗ ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಅದೇ 3 4 ಕೊಟ್ಟರೆ ಫಸ್ಟ್ ಒಂದನ್ನು ಮಾಡಿ, ಅದಾದಮೇಲೆ ಅದ್ರಲ್ಲಿ ದೊಡ್ಡದು ಯಾವ್ದು ಬಂದರೆ ಅದನ್ನು ಡಿಲೀಟ್ ಮಾಡಿಬಿಡಿ. ಸೊ ಅದಾದಮೇಲೆ ಇನ್ನೊಂದು ಮಾಡಿ, ಅದಾದಮೇಲೆ ಇನ್ನೊಂದು ಮಾಡಿ. ಅದೇ ನಮಗೆ ಇನ್ ಕೇಸ್ ಹೈಯೆಸ್ಟ್ ಕೊಟ್ಟರೆ ಇವೆರಡು ಮಾಡಿದಾಗ ಇದು ಹೈಯೆಸ್ಟ್ ಬರುತ್ತೆ, ಚಿಕ್ಕದು ಎಲಿಮಿನೇಟ್ ಮಾಡಿ. ಇವೆರಡು ಮಾಡಿದಾಗ ಇದು ಹೈಯೆಸ್ಟ್ ಬಂದರೆ ಇದನ್ನು ಎಲಿಮಿನೇಟ್ ಮಾಡಿ. ಇವೆರಡು ಮಾಡಿದಾಗ ಇದು ಹೈಯೆಸ್ಟ್ ಬಂದರೆ ಅದೇ ನಮ್ಮ ಆನ್ಸರ್ ಆಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಇದರಲ್ಲಿ ಏನು ಕೇಳಿದ್ದಾರೆ? ಹೈಯೆಸ್ಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ನಮಗೆ 5/7, 3/7, 9/15 ಮತ್ತು 4/9 ಇದರಲ್ಲಿ ಯಾವುದು ದೊಡ್ಡದು ಈಕ್ವೇಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಡೈರೆಕ್ಟಾಗಿ ಏನಿಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 8 5s are 40, 7 3s are 21. ಸೊ ಇವೆರಡರಲ್ಲಿ ಯಾವ್ದು ದೊಡ್ಡದು? 5/7. ಸೊ ಇದನ್ನೇ ಎಲಿಮಿನೇಟ್ ಮಾಡಿ. ಆಮೇಲೆ ಇವೆರಡನ್ನ ಕಂಪೇರ್ ಮಾಡಿ. 15 5s are 75, 9 7s are 63. ಸೊ 75 ದೊಡ್ಡದು. ಸೊ ಇದು ಕೂಡ ಎಲಿಮಿನೇಟ್ ಆಯಿತು. ಅದಾದಮೇಲೆ ಇವೆರಡು ಕಂಪೇರ್ ಮಾಡಿ. 9 5s are 45, 7 4s are 28. ಸೊ 45 ಅನ್ನೋದು ದೊಡ್ಡದು. ಸೊ ಇದು ಹೋಯ್ತು. ಮಿಕ್ಕಿದ ಯಾವುದು? 5/7. ನಮ್ಮ ಆನ್ಸರ್ ಏನಾಗಿರುತ್ತೆ? 5/7. ಓಕೆ, ವೆರಿ ಸಿಂಪಲ್ ಅಲ್ವಾ? ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ? ವಾಟ್ ಈಸ್ ದ ಕರೆಕ್ಟ್ ಅಸೆಂಡಿಂಗ್ ಆರ್ಡರ್, ಅಂದರೆ ಇನ್ಕ್ರೀಸ್ ಆಗ್ತಾ ಇರಬೇಕು. ಚಿಕ್ಕ ಲೋಯೆಸ್ಟ್ ನಂಬರಿಂದ ಹೈಯೆಸ್ಟ್ ನಂಬರ್ ಹೋಗಬೇಕು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ಯಾವುದು ಲೋಯೆಸ್ಟ್ ಫ್ರಾಕ್ಷನಿಂದ ಹೈಯೆಸ್ಟ್ ಫ್ರಾಕ್ಷನ್ ತಿಳ್ಕೊಬೇಕು. ಕರೆಕ್ಟ್ ಅಲ್ವಾ? ಒಂದು ಏನು ಮಾಡ್ತೀರಾ ನೀವು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಚಿಕ್ಕದು ಯಾವುದು ದೊಡ್ಡದು ಯಾವುದು ಬರ್ಕೊಬೋದು, ಅಥವಾ LCM ಮಾಡ್ಕೊಂಡು ಹಂಗೂ ಬರ್ಕೊಬೋದು, ಅಥವಾ ಡೈರೆಕ್ಟಾಗಿ ಆಪ್ಷನ್ಸಲ್ಲೇ ನೋಡ್ಕೊಬೋದು. ಫಾರ್ ಎಕ್ಸಾಂಪಲ್ ಈಗ 4/9 ಮತ್ತು 1/4 ಕೊಟ್ಟಿದ್ದಾರೆ. ಸೊ 4 ದ 16 ಆಯಿತು, ಇದು 9 1s 9 ಆಯಿತು. ಇಲ್ಲಿ 16 ದೊಡ್ಡದು 9ಗಿಂತ. 4/9 ಫಸ್ಟೇ ಕೊಟ್ಟಿದ್ದಾರೆ. ಸೊ ಆವಾಗ ನಮ್ಗೆ ಇದೇನಾಗುತ್ತೆ? ಇದು ತಪ್ಪು. ಅಂದರೆ ಫಸ್ಟ್ ಒಂದು ತಪ್ಪು, ಯಾಕಂದ್ರೆ ನಮಗೆ ಲೋಯೆಸ್ಟಿಂದ ಹೈಯೆಸ್ಟ್ ಹೋಗಬೇಕು. ಇಲ್ಲಿ 16 ಆದಮೇಲೆ 9 ಬರ್ತಿದೆ. ಸೊ ಇದು ತಪ್ಪಾಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಇದು ನೋಡೋಣ. ಇದನ್ನು ನೋಡಿದಾಗ ಇದೇನಾಗುತ್ತೆ? 8 4s are 32, 9 5s are 45. ಇದು ಏನೋ ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟು ಇದನ್ನು ನೋಡೋಣ ನಾವು. 9 11s are 99, 18 4s are 40, 8 4s are 32, 72. ಇದು ಕೂಡ ನಮಗೆ ತಪ್ಪಾಗುತ್ತೆ, ಯಾಕಂದರೆ 99 ಆದಮೇಲೆ 72 ಬರ್ತಿದೆ. ಇದು ಕೂಡ ನಮಗೆ ತಪ್ಪಾಗುತ್ತೆ. ಸೊ ಇವಾಗ ನಮಗೆ ಇದು ಅಥವಾ ಇದು ಇವೆರಡಲ್ಲಿ ಚೆಕ್ ಮಾಡಿದ್ರೆ ನಮಗೆ ಆನ್ಸರನ್ನು ಸಿಕ್ಬಿಡುತ್ತೆ. ಸೊ ಇವಾಗ ನಮಗೆ ಇಲ್ಲಿ ಏನಿದೆ? 18 × 5s are 50, 5 8s are 48, 98, 8 11s are 88. 98 ಆದಮೇಲೆ 88 ಬರಲ್ಲ. ಸೊ ಇದು ಕೂಡ ನಮಗೆ ತಪ್ಪಾಗಿರುತ್ತೆ. ಸೊ ಇನ್ನು ಉಳಿದಿದ್ದು ಯಾವುದು? ಇದು ಡಿ. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ? ಡಿ ಬರುತ್ತೆ. ಸಿಂಪಲ್. ಅರ್ಥ ಆಯ್ತಲ್ವಾ? ವೆರಿ ಈಸಿ. ಸೊ ನೆಕ್ಸ್ಟ್ ಕ್ವಶನ್ ನಮಗೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ಆ್ಯಂಡ್ ದ ಸ್ಮಾಲೆಸ್ಟ್ ಫ್ರಾಕ್ಷನ್, ಅಂದರೆ ದೊಡ್ಡ ಫ್ರಾಕ್ಷನ್ಗೂ ಸ್ಮಾಲೆಸ್ಟ್ ಫ್ರಾಕ್ಷನ್ಗೂ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಾವೇನು ಮಾಡಬೇಕು? ಫಸ್ಟು ನಮಗೆ ಇದರಲ್ಲಿ ಹೈಯೆಸ್ಟ್ ಯಾವುದು, ಲೋಯೆಸ್ಟ್ ಯಾವುದು ತಿಳ್ಕೊಬೇಕು. ಕರೆಕ್ಟ್ ಅಲ್ವಾ? ಸೊ ನಮಗೆ ನಂಬರ್ಸ್ ಈಸಿ ಇರೋದ್ರಿಂದ, ಇಲ್ಲ ನೀವು LCM ತೊಗೊತಿಂದ ಇಲ್ಲಿ 4 ಬರುತ್ತೆ, ಇಲ್ಲಿ 4 ಬರುತ್ತೆ, ಇಲ್ಲಿ 7 ಬರುತ್ತೆ, ಇಲ್ಲಿ 6 ಬರುತ್ತೆ. ಬಟ್ ಅದಕ್ಕೆ LCM ತೊಗೊಂಡ್ರೆ ಮತ್ತೆ ನಮಗೆ ತುಂಬ ದೊಡ್ಡ ನಂಬರ್ ಆಗೋಗುತ್ತೆ. ಯಾಕಂತ ಅಂದರೆ 4 6 7 ಎಲ್ಲ ಬೇರೆ ಬೇರೆ 6 × 7 × 4 ಆಗಬೇಕಾಗುತ್ತೆ. ಸೊ ಅದು ದೊಡ್ಡ ನಂಬರ್ ಬರುತ್ತೆ. ಅದರಿಂದ ನಾವು ಅದ್ರ ಬದಲು ನಾವು ಡೈರೆಕ್ಟಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಈಸಿ ಆಗ್ಬೋದು. ಸೊ ಇದಕ್ಕೆ ನಾವೇನು ಮಾಡೋಣ ಅಂದರೆ, ಫಸ್ಟು ನಾವು ನಾರ್ಮಲ್ ಆಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ನೋಡೋಣ. ಸೊ ಇಲ್ಲಿ ನಮಗೆ 5/9 7/11ಗೆ
5/9, 7/11, 8/15, 11/17. ಸೊ ನಮಗೆ ಇವೆರಡು ಫಸ್ಟ್ ನೋಡಿಕೊಂಡ್ರೆ ಇವೆರಡರಲ್ಲಿ 11 5 55, 9 7 63. ಸೊ ಇದು 55 ಬಂತು, ಇದು 63 ಬಂತು. ಸೊ ನಾವು ಫಸ್ಟು ಚಿಕ್ಕದು ನೋಡ್ಕೊಳ್ಳೋಣ. ಸೊ ಇದನ್ನು ನಮ್ಗೆ ಇಲ್ಲಿ ಇದು ಎಲಿಮಿನೇಟ್ ಆಗೋಗುತ್ತೆ. ಓಕೆ, ಅದಾದಮೇಲೆ ಇವೆರಡರಲ್ಲಿ ಯಾವುದು 5/9 ಮತ್ತು 8/15 15 5 75, 9 8 72. ಸೊ ಇದರಲ್ಲಿ ನಮಗೆ ಇದೇನು ಬಂತು 75 ಬಂತು, ಇದು 72 ಬಂತು. ಇವೆರಡು ಕಂಪೇರ್ ಮಾಡಿದಾಗ ಇದನ್ನು ಎಲಿಮಿನೇಟ್ ಮಾಡೋಣ. ಅದಾದಮೇಲೆ ಇವೆರಡು ಮಿಕ್ತು. ಸೊ ಇದರಲ್ಲಿ ಯಾವ್ದು ಚಿಕ್ ಮಾಡಿದ್ರೆ 17 8 8 10 80, 7 8 56, 136, 15 11 165. ಸೊ ನಮಗಿದು 136 ಬಂತು, ಇದು ನಮಗೆ 165 ಬಂತು. ಸೊ ಚಿಕ್ಕದು ಯಾವುದು ನಮಗೆ ಇಲ್ಲಿ 8/15. 8/15 ಅನ್ನೋದು ಸ್ಮಾಲೆಸ್ಟು. ಸೊ ಇವಾಗ ಲಾರ್ಜೆಸ್ಟ್ ನೋಡೋಣ. ಮತ್ತೆ ನಮಗೆ 5/9 ಮತ್ತು 7/11 ಇದೆಲ್ಲ ದೊಡ್ಡದು ಬೇಕು. ಸೊ 55 63 ಬಂದಾಗ ದೊಡ್ಡದು ಯಾವುದು 63. ಸೊ ಸ್ಮಾಲ್ ಯಾವುದು 55. ಸೊ ಎಲಿಮಿನೇಟ್ ಮಾಡ್ಬೋಣ. ಸೊ 63 ಅಂದರೆ 7/11 ಮತ್ತು 8/15 ಇವೆರಡರಲ್ಲಿ ಯಾವ್ದು ದೊಡ್ಡದು ನೋಡಿದ್ರೆ 15 × 7 10 7 5 35, 105, 8 11 88. ಇದು 105 ಬಂತು, ಇದು 88 ಬಂತು. ಅಂದರೆ ದೊಡ್ಡದು ಯಾವುದು 7/11. ಸೊ ಇದು ಇಲ್ಲಿ ಕ್ಯಾನ್ಸಲ್ ಆಗೋಗುತ್ತೆ. ಅದಾದಮೇಲೆ 7/11 11/17 ಮಾಡಿದ್ರೆ 7 × 17 ಎಷ್ಟು ಬರುತ್ತೆ 70, 7 7 49, 119 ಬರುತ್ತೆ. 11 × 11 121 ಬರುತ್ತೆ. ಸೊ ದೊಡ್ಡದು ಯಾವ್ದು ನಮಗೆ ಇದು. ಸೊ 11/17 ಅನ್ನೋದು ಹೈಯೆಸ್ಟು, 8/15 ಅನ್ನೋದು ಲೋಯೆಸ್ಟು. ಸೊ ಇವೆರಡು ಡಿಫ್ರೆನ್ಸ್ ಬೇಕಂತೆ. ಸೊ ಇವೆರಡು ಡಿಫ್ರೆನ್ಸ್ ಅಂದರೆ ಇವು 11/17 ಮೈನಸ್ 8/15. ಸೊ ಇವೆರಡು ಎಲ್ ಸಿ ಎಮ್ ತೊಗೊಂಡ್ರೆ ನಮಗೆ 255 ಬರುತ್ತೆ. ಅಂದರೆ ಇವೆರಡು ಎಲ್ ಸಿ ಎಮ್ ಅಂತಂದರೆ ಇದು ಎರಡು ಯಾವುದು ಒಂದೇ ನಂಬರಿಂದ ಹೋಗಲ್ಲ. ಸೊ 15 × 17 255. 250 ಆಪ್ಷನ್ಸಲ್ಲಿ ಎಲ್ಲರೂ ಇದೆಯಾ ಫಸ್ಟ್ ಆಪ್ಷನ್. ಸೊ ನಮ್ಮ ಆನ್ಸರ್ ಏನಾಗುತ್ತೆ 255 ಆಗಿರುತ್ತೆ. ಸೊ ಸಿಂಪಲ್ ಆಗಿ ಮುಗಿಯಿತು ಆನ್ಸರ್. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನು, ಡಿವೈಡ್ ದ ಸಮ್ ಆಫ್ 5 5/12 ಆ್ಯಂಡ್ 2 2/3 ಬೈ ದೇರ್ ಡಿಫ್ರೆನ್ಸ್. ಅಂದರೆ ಇದನ್ನು ಆ್ಯಡ್ ಮಾಡಿ ಮತ್ತು ಮೈನಸ್ ಮಾಡಿ, ಆ್ಯಡ್ ಮಾಡಿದ್ರೆ ಒಂದು ಆನ್ಸರ್ ಬರುತ್ತಲ್ಲ, ಆಮೇಲೆ ಮೈನಸ್ ಮಾಡಿದ್ರೆ ಒಂದು ಆನ್ಸರ್ ಬರುತ್ತಲ್ಲ, ಆವಾಗ ಆ ಆ್ಯಡ್ ಮಾಡಿರೋ ಆನ್ಸರ್ ಬಂದಿರೋದನ್ನು ಮೈನಸ್ ಮಾಡಿದಾಗ ಆನ್ಸರ್ ಬಂದಿರುತ್ತಲ್ಲ ಅದರಿಂದ ಡಿವೈಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಡಿವೈಡ್ ದ ಸಮ್, ಯಾವುದ್ರದ್ದು ಸಮ್ಮು 5 5/12 ಆ್ಯಂಡ್ 2/3ನ ಯಾವುದರಿಂದ ಡಿವೈಡ್ ಮಾಡಬೇಕಂತೆ ಬೈ ದರ್ ಡಿಫ್ರೆನ್ಸ್. ಇದನ್ನು ಫಸ್ಟ್ ಆ್ಯಡ್ ಮಾಡಬೇಕು, ಆಮೇಲೆ ಮೈನಸ್ ಮಾಡಬೇಕು, ಅವೆರಡು ಬಂದಿರೋ ಆನ್ಸರ್ಸಿಂದ ನಾವು ಡಿವೈಡ್ ಮಾಡಬೇಕು. ಅಂದರೆ 5 5/12 ಪ್ಲಸ್ 2 2/3 ಒಂದು ಮಾಡಬೇಕು. ಅದಾದಮೇಲೆ 5 5/12 ಮೈನಸ್ 2 2/3 ಒಂದು ಮಾಡಬೇಕು. ಓಕೆ, ಸೊ ಇದೇನಾಗುತ್ತೆ ನಮಗೆ 12 5 60, 65/12 ಪ್ಲಸ್ 2 3 2 6 8/3 ಆಗುತ್ತೆ. ಸೊ ಎಲ್ ಸಿ ಎಮ್ ತೊಗೊಂಡ್ರೆ 12 ಬರುತ್ತೆ. ಅದಾದಮೇಲೆ 65 ಪ್ಲಸ್ ಇಲ್ಲಿ 3 4 12, 8 × 4 32, 65 ಪ್ಲಸ್ 32 97 ಬರುತ್ತೆ. ಸೊ 97/12 ಇದು ಬಂತು. ಸೊ ಅದೇ ಥರ ಇದನ್ನು ಮಾಡಿದ್ರೆ 65/12 ಮೈನಸ್ 8 4 32, 32/12 ಬರುತ್ತೆ. ಸೊ ಇದು 12. 65 ಮೈನಸ್ 32 ಏನು ಬರುತ್ತೆ ನಮಗೆ 33. ಕರೆಕ್ಟ್ ಅಲ್ವಾ? ಸೊ ಇದನ್ನು ಡಿವೈಡ್ ಮಾಡಬೇಕಂತೆ, ಇವೆರಡನ್ನ ಡಿವೈಡ್ ಮಾಡಬೇಕಂತೆ. ಸೊ 97/12 ಹೋಲ್ ಡಿವೈಡೆಡ್ ಬೈ 33/12. ಸೊ 12 12 ಕ್ಯಾನ್ಸಲ್ ಆಗುತ್ತೆ, ನಮಗೆ ಏನು ಮಿಕ್ಕುತ್ತೆ 97/33. ಸೊ ಡಿನಾಮಿನೇಟ್ರಲ್ಲಿ 33 ಬರಬೇಕು. ಎಲ್ಲರೂ ಇದೆಯಾ ಆಪ್ಷನ್ ಎ ಇದೆ. ಸೊ ಇದನ್ನೇ ನಾವು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಮಾಡಿದ್ರೆ 33ಇಂದ 97 ಡಿವೈಡ್ ಮಾಡಿದ್ರೆ 33 2 66 ಮಿಕ್ಕುತ್ತೆ, ಇದು 31 ಮಿಕ್ಕುತ್ತೆ. ಸೊ 33 ಸಾರಿ ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರೆದ್ರೆ ಏನು ಬರುತ್ತೆ 231/33 ಹಿಂಗಲ್ವಾ ಬಂತಲ್ವಾ 231/33. ಅರ್ಥ ಆಯ್ತಲ್ವಾ? ಸಿಂಪಲ್. ಸೊ ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ರೆಸ್ 4 1/2 is to 2 1/4 ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್. ಅಂದರೆ ಇದನ್ನು ರೇಷಿಯೋಲ್ ಕೊಟ್ಟಿದ್ದಾರೆ, ರೇಷಿಯೋಲ್ ತೋರಿಸ್ಬೇಕು ಅಷ್ಟೇ, ಸಿಂಪಲ್. ಸೊ 4 1/2 is to 2 1/4 ಏನಾಗುತ್ತೆ ನಮಗೆ 2 4 8 9/2 is to 9/4 ಆಗುತ್ತೆ. ಸೊ ಇದನ್ನು ರೇಷಿಯೋ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಇದೆಲ್ಲ ನಾವು ಆಲ್ರೆಡಿ ರೇಷಿಯೋಸ್ ಆ್ಯಂಡ್ ಪ್ರೊಪೋರ್ಷನ್ಸಲ್ಲಿ ಕಲ್ತಿದ್ದೀವಿ. ಕರೆಕ್ಟ್ ಅಲ್ವಾ? ಇದೇನಾಗುತ್ತೆ 9 4 36 is to 9 2 18 ಆಗುತ್ತೆ. ಸೊ 18 1 18 2. ಸೊ ನಮ್ಮ ಆನ್ಸರ್ ಏನು ಬಂತು 2:1. ಸೊ ಆನ್ಸರ್ ಏನು ಬಂತು 2:1. ವೆರಿ ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಗ ಸ್ವಲ್ಪ ಲ್ಯಾಡರ್ ಫ್ರ್ಯಾಕ್ಷನ್ ಟೈಪ್ಸ್ ಆಫ್ ಕ್ವಶನ್ಸ್ ಮಾಡೋಣ. ಸೊ ಇದರಲ್ಲಿ ಏನು ಕೇಳಿದ್ದಾರೆ, ಈ 4 - 5/1 + 1/3 + 1/2 + 1/4 ಪಾರ್ಟ್ ಆಫ್ ಎ ಜರ್ನಿ ಟೇಕ್ಸ್ 10 minutes. ಅಂದರೆ ಇಷ್ಟು ಜರ್ನಿ 10 minutes ತೊಗೊಂಡೆ. ದೆನ್ ಟು ಕಂಪ್ಲೀಟ್ 3/5 ಆಫ್ ದಿಸ್ ಜರ್ನಿ, ಅಂದರೆ ಇದು ಎಷ್ಟೋ ಜರ್ನಿ ಒಂದು 10 ನಿಮಿಷ ತೊಗೊಳ್ತಂತೆ. ಇದರಲ್ಲಿ 3/5 ಜರ್ನಿ ಎಷ್ಟು ಮಿನಿಟ್ಸ್ ತೊಗೊಳುತ್ತೆ ಅಂತ ಕೇಳ್ತಿದೆ.
ಸೊ ಫಸ್ಟ್ ನಾವು ಇದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ 4 ಮೈನಸ್ 5 ಬೈ 1 ಪ್ಲಸ್ 1 ಬೈ 3 ಪ್ಲಸ್ 1 ಬೈ 2 ಪ್ಲಸ್ 1 ಬೈ 4 ಇದೆ. ಕರೆಕ್ಟ್ ಅಲ್ವಾ? ಇದು ನಮ್ಗೆ ಇದೇನಾಗುತ್ತೆ, ಎಲ್ ಸಿ ಎಮ್ ತೊಗೊಂಡು ಇದು ಮಾಡಿದ್ರೆ 4 2 8 ಪ್ಲಸ್ 1 9 ಬೈ 4 ಆಗುತ್ತೆ. ಇದು ಉಲ್ಟಾ ಆದಾಗ 4 ಬೈ 9 3 ಪ್ಲಸ್ 4 ಬೈ 9 ಆಗುತ್ತೆ. ಕರೆಕ್ಟ್ ಅಲ್ವಾ? ಇದು ನೆಕ್ಸ್ಟ್ ಸ್ಟೆಪ್ಪು. ಇದೇನಾಗುತ್ತೆ 4 ಮೈನಸ್ 5 ಡಿವೈಡ್ ಬೈ 1 ಪ್ಲಸ್ 1 ಅಪಾನ್ 3 ಪ್ಲಸ್ 4 ಬೈ 9 ಆಗುತ್ತೆ. ಕರೆಕ್ಟ್ ಅಲ್ವಾ? ಅದಾದಮೇಲೆ ಇದು ಮತ್ತೆ ನಮಗೆ 31 ಬೈ 9 ಆಗುತ್ತೆ. ಇದು ಮೇಲಕ್ಕೆ ಹೋದಾಗ 9 ಬೈ 31 ಆಗುತ್ತೆ. ಸೊ 4 ಮೈನಸ್ 5 ಡಿವೈಡೆಡ್ ಬೈ 1 ಪ್ಲಸ್ 9 ಬೈ 31 ಆಗುತ್ತೆ. ಸೊ 31 ಪ್ಲಸ್ 31 ಪ್ಲಸ್ 9 40 ಬೈ 9 ಆಗುತ್ತೆ. 40 ಬೈ 31 ಆಗುತ್ತೆ. ಕರೆಕ್ಟ್ ಅಲ್ವಾ? ಇದು ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ, 4 ಮೈನಸ್ 5 ಬೈ 40 ಬೈ 39 ಆಗುತ್ತೆ. ಸೊ 5 1 5 8 40. ಸೊ ಇದು ಮೇಲಕ್ಕೆ ಹೋದಾಗ ನಮಗೆ 31 ಬೈ 8 ಆಗುತ್ತೆ. 4 ಮೈನಸ್ ಇದೇನಾಗಿರುತ್ತೆ 4 ಮೈನಸ್ 31 ಬೈ 8 ಆಗುತ್ತೆ. ಸೊ ಇದು ನಮಗೆ ಮತ್ತೆ ಎಲ್ ಸಿ ಎಮ್ ತಗೊಂಡಾಗ 8 4 32 ಮೈನಸ್ 31 1 ಬೈ 8 ಅಂದರೆ 1 ಬೈ 8 ಆಫ್ ಎ ಪಾರ್ಟ್ 1 ಬೈ 8 ಪಾರ್ಟ್ ಕಂಪ್ಲೀಟ್ ಮಾಡೋಕ್ಕೆ ಅವನಿಗೆ 10 ಮಿನಿಟ್ಸ್ ಆಗುತ್ತಂತೆ. ಸೊ 8 ಫುಲ್ ಪಾರ್ಟ್ ಅಂದರೆ ಫುಲ್ ಟೋಟಲ್ ಆಗಿ 8 ಪಾರ್ಟ್ಸ್ ಕಂಪ್ಲೀಟ್ ಮಾಡೋಕ್ಕೆ ಏನಾಗುತ್ತೆ, ಎಷ್ಟು ಮಿನಿಟ್ಸ್ ಆಗುತ್ತೆ, 80 ಮಿನಿಟ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? 1 ಬೈ 8 ಪಾರ್ಟ್ ಕಂಪ್ಲೀಟ್ ಮಾಡೋಕ್ಕೆ 10 ಮಿನಿಟ್ಸ್ ಆದರೆ 8 ಪಾರ್ಟ್ಸ್ ಕಂಪ್ಲೀಟ್ ಮಾಡೋಕ್ಕೆ 80 ಮಿನಿಟ್ಸ್ ಆಗುತ್ತೆ. ಓಕೆ, ಇವಾಗ ನಮಗೆ ಕೇಳ್ತಿರೋದು ಇದರಲ್ಲಿ 3/5 ಅಂದರೆ 8ಅಲ್ಲಿ 3/5 ಪಾರ್ಟು ಎಷ್ಟು ಅಂತ ಕೇಳ್ತಿದ್ದಾರೆ. ಅಂದರೆ 80 ಮಿನಿಟ್ಸಲ್ಲಿ 3/5 ಎಷ್ಟು ಅಂತ ನಮಗೆ ತಿಳ್ಕೊಬೇಕು. ಸೊ ನಮಗೆ ಕೇಳಿರೋದವರು ಎಷ್ಟು ಮಿನಿಟ್ಸ್ ಆಗುತ್ತೆ ಅಂತ ಡೈರೆಕ್ಟಾಗಿ ಇದನ್ನು ಮಾಡಿದ್ರೆ ಬಂದ್ಬಿಡುತ್ತೆ. 5 1 ಇದು 5 1 5 6 5 15 15 6 80 16 3 48 ಮಿನಿಟ್ಸ್ ಬರುತ್ತೆ. ಸೊ ನಮಗೆ 3/5 ಎಷ್ಟು ಟೈಮ್ ಬೇಕು ಅಂತಂದರೆ 48 ಮಿನಿಟ್ಸ್. ಓಕೆ, ಅರ್ಥ ಆಯ್ತಲ್ವಾ? ವೆರಿ ಸಿಂಪಲ್. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿವರೆಗೂ ನಾವು ಮಾಡಿದ್ದು ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಏನಂತ ಅಂದರೆ ಇಲ್ಲೇನು ಇಫ್ ABCD ಆರ್ ಇಂಟೀಜರ್ಸ್ ಅಂದರೆ 1 2 3 4 ನೆಂಬರ್ಸ್, ನಾರ್ಮಲ್ ನೆಂಬರ್ಸು, ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಓಕೆ, ಸಚ್ ದಟ್ 1 upon a plus 1 upon b plus 1 upon c plus 1 by a is equals to 29 by 154. ಅಂದರೆ ಇದೆಲ್ಲ ಆನ್ಸರ್ ಮಾಡಿದ್ರೆ ಈ ಒಂದು ಈಕ್ವೇಷನ್, ಈ ಒಂದು ಫ್ರ್ಯಾಕ್ಷನ್ಸ್ನ ಏನು ಲ್ಯಾಡರ್ ಫ್ರ್ಯಾಕ್ಷನ್ನ ನಾವು ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ 29 by 154 ಬರುತ್ತಂತೆ. ಓಕೆನಾ? ಸೊ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ a plus b plus c plus d. a plus b plus c plus d ಕಂಡಿಡೆ ಕೇಳ್ತಾ ಇದ್ದಾರೆ. ಓಕೆ, ಸೊ ಈಗ ನಾವು ಏನು ಮಾಡೋಣ, ಕೊಟ್ಟಿರೋದು ಜಸ್ಟ್ ನಮ್ಗೆ ಏನು ಕೊಟ್ಟಿದ್ದಾರೆ ಅಲ್ಲಿ 29 by 154 ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ನಾವು ಉಲ್ಟಾ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿವರೆಗೂ ನಾವು ಇದನ್ನು ಕೊಟ್ಟಾಗ ಸಾಲ್ವ್ ಮಾಡಿಕೊಂಡು ನಮ್ಗೊಂದು ಆನ್ಸರ್ ಬರ್ತಿತ್ತು. ಇದನ್ನ ಏನು ಮಾಡಬೇಕು, ನಾವು ಉಲ್ಟಾ ಮಾಡ್ಕೊತ ಹೋಗ್ಬೇಕು. ಓಕೆನಾ? ಸೊ ಈಗ ಇಲ್ಲಿ ಏನಿದೆ, ಇದು 1 upon a plus 1 upon b plus 1 upon c plus 1 by d ಇದೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಫಸ್ಟ್ ಏನಿದೆ, a ಇದೆ. ಕರೆಕ್ಟ್ ಅಲ್ವಾ? ಫಸ್ಟ್ ಏನಿದೆ, 1 ಇದೆ. 1 upon ಇಲ್ಲಿ a plus 1 ಜಾಗದಲ್ಲಿ ಏನಿದೆ ನಮಗೆ 29 by 154 ಆಗಿರುತ್ತೆ. 29 by 154 ಇದೆ. ಸೊ 29 by 154 ಮೇಲಕ್ಕೆ ಬಂದಾಗ ಈ ಫೈನಲ್ ಆನ್ಸರ್ ಹೆಂಗೆ ಬರುತ್ತೆ, ನೀವು ಬೇಕಂದರೆ ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಬೇಸಿಕ್ ಅರಲ್ಲಿ ಗೊತ್ತಾಗುತ್ತೆ. ನಾವು ಫಸ್ಟ್ ಒಂದು ಸಮ್ ಸಾಲ್ವ್ ಮಾಡಿದ್ವಿ, ಹೆಂಗೆ ಕ್ಲೀನಾಗಿ ಮಾಡ್ಕೊಬೇಕು ಅಂತ. ಸೊ ಇದು ನಮಗೆ ಆ್ಯಕ್ಚುಲಿ ಇದು ಹೆಂಗಿರುತ್ತೆ ಅಂತ ಅಂದರೆ 154 by 29 ಇರುತ್ತೆ. ಯಾಕಂದರೆ ಇದು ಮೇಲಕ್ಕೆ ಹೋದಾಗ ಅದು ಅವಾಗೇನಾಗುತ್ತೆ, ಇದು 29 by 154 ಆಗುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ಸೊ ನಾವು ಇದನ್ನ ಹೆಂಗೆ ಬರ್ಕೊಬೇಕು, 1 by 154 by 29 ಅಂತ ಬರ್ಕೊಬೇಕು. ಓಕೆ, ಇದು ಎಂತಕ್ಕೆ ಹಿಂಗೆ ಬರ್ಕೊಬೇಕು ಅಂತಂದರೆ ನೀವು ಸ್ಟಾರ್ಟಿಂಗ್ ವಿಡಿಯೋ, ಲಾಸ್ಟ್ ವಿಡಿಯೋ ನೋಡಿದ್ರೆ ಬೇಸಿಕ್ ವಿಡಿಯೋ, ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕು. ಅದು ಲಾಸ್ಟಿಗೆ ಇದನ್ನ ಎಂತಕ್ಕೆ ಹಿಂಗೆ ಬರುತ್ತೆ, ಇದು ಮತ್ತೆ ಈ ಕಡೆಗೆ ಮೇಲಕ್ಕೆ ಹೋದಾಗ ಇದು ಎಂತಕ್ಕೆ ಈ ಥರ ಚೇಂಜಸ್ ಆಗುತ್ತೆ ಅಂತೆಲ್ಲ ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ 1 upon a plus 1 upon b plus 1 upon c plus 1 by d ಇದೆ. ಸೊ ನಾನು 1 ಜಾಗದಲ್ಲಿ ಏನು ಬರ್ಕೊಂಡೆ, 1 ಬರ್ಕೊಂಡೆ, ಡಿವೈಡೆಡ್ ಬೈ 154 by 9 by 29. ಯಾಕಂದರೆ ಚೇಂಜ್ ಆಗುತ್ತೆ. ಕರೆಕ್ಟ್ ಅಲ್ವಾ? 154 by 29. ಸೊ 29ಇಂದ 154 ಹೋಗುತ್ತಾ, ಫುಲ್ಲು ಹೋಗಲ್ಲ, ಬಟ್ ಹತ್ರ 29 5 145. ಇನ್ನು ಎಷ್ಟು ಮಿಕ್ಕಿರುತ್ತೆ, 9 ಮಿಕ್ಕಿರುತ್ತೆ. ಸೊ ಇದನ್ನು ನಾನು ಹೆಂಗೆ ಬರ್ಕೊಬೋದು, 1 divided by 5 plus 9 divided by 29 ಅಂತ ಬರ್ಕೊಬೋದು. ಸೊ ಈಗ ನಮಗೆ ಎ ಜಾಗದಲ್ಲಿ ಏನು ಬಂತು, 5 ಬಂತು. ಅಂದರೆ ಫಸ್ಟ್ ಸ್ಟೆಪ್ ಮುಗೀತು, ಇಲ್ಲಿವರೆಗೂ ಮುಗೀತು. ಕರೆಕ್ಟ್ ಅಲ್ವಾ? ಇವಾಗ ಮತ್ತೆ ನಮಗೆ ಇಲ್ಲಿ 1 ಇದೆ. ಇಲ್ಲಿ ನಾವು ಮತ್ತೆ ಇಲ್ಲಿ 1 divided by 9 by 29 ಹಾಕ್ಕೊಂಡ್ರೆ ಇದೇನಾಗುತ್ತೆ, 29 by 9 ಆಗುತ್ತೆ. ಕರೆಕ್ಟ್ ಅಲ್ವಾ? ಇದೇನಾಗುತ್ತೆ 1 by 5 plus 1 by 29 by 9 ಆಯಿತು.
ಓಕೆ, ಅರ್ಥ ಆಗ್ತಿದ್ರು. ಇವಾಗ 9ಇಂದ 29 ಹೋಗುತ್ತಾ? ಫುಲ್ಲು ಹೋಗಲ್ಲ. 9 3 ದ 27, ಕರೆಕ್ಟ್ ಅಲ್ವಾ? ಇದೇನಾಗುತ್ತೆ ಈಗ ನೆಕ್ಸ್ಟು ಸ್ಟೆಪ್ಪಲ್ಲಿ 1/5 ಪ್ಲಸ್ 1/3 ಪ್ಲಸ್ 2/9 ಆಯಿತು, ಕರೆಕ್ಟ್ ಅಲ್ವಾ? 2 ಸ್ಟೆಪ್ ಆಯಿತು. ನೆಕ್ಸ್ಟು ಬಿನೂ ಆಯಿತು ನಮಗೆ. ನೆಕ್ಸ್ಟ್ ಸಿ ಸ್ಟೆಪ್ಪು, ಇನ್ನೊಂದು ಸ್ಟೆಪ್. ಇಲ್ಲಿ ಮತ್ತೆ 1 ಇದೆಯಲ್ಲ, ಆ 1/, ಮತ್ತೆ ಹಾಕೊತೀವಿ ಈಗ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದೇನಾಗುತ್ತೆ, ಇಲ್ಲಿ ಬರೀತಾ ಇದ್ದೀನಿ, ಸೊ ಕಾಣಿಸ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದೇನಾಗುತ್ತೆ ನಮಗೆ 1/5 ಪ್ಲಸ್ 1/3 ಪ್ಲಸ್ 1/9/2 ಆಗುತ್ತೆ, ಕರೆಕ್ಟ್ ಅಲ್ವಾ? ಪೊಸಿಷನ್ ಅನ್ನೋದು ಚೇಂಜ್ ಆಗುತ್ತೆ. ಸೊ 2ಇಂದ 9 ಹೋಗುತ್ತಾ? ಹೋಗಲ್ಲ. 8 ಹೋಗುತ್ತೆ. 2 4 8, ಮಿಕ್ಕಿರೋದೆಷ್ಟು? 1 ಮಿಕ್ಕುತ್ತೆ. ಸೊ ಲಾಸ್ಟಿಗೆ ಇದೇನಾಗುತ್ತೆ ನಮಗೆ? ಲಾಸ್ಟಿಗೆ ಫೈನಲ್ ಆನ್ಸರ್ ಏನು ಬರುತ್ತೆ? ಫೈನಲಾಗಿ ಏನಾಗುತ್ತೆ? 1/5 ಪ್ಲಸ್ 1/3 ಪ್ಲಸ್ 1/2 4 8. ಸೊ 2 4 8 ಪ್ಲಸ್ 1/2 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ಇಲ್ಲಿ ಎಷ್ಟು ಪ್ಲಸ್ ಇತ್ತು? ಎ ಜಾಗದಲ್ಲಿ 1 2 3 ಪ್ಲಸ್ ಇದೆ. ಇಲ್ಲಿ 1 2 3 ಪ್ಲಸ್ ಇದೆ. ಎ ಬಿ ಸಿ ಡಿ ಜಾಗದಲ್ಲಿ ಏನಿದೆ? 5 3 4 2 ಇದೆ. ಸೊ 5 ಪ್ಲಸ್ 3 ಪ್ಲಸ್ 4 ಪ್ಲಸ್ 2 ಏನಾಗುತ್ತೆ? 7 11, 5 7 11, ಸಾರಿ 5 8 12 14. ಸೊ ನಮ್ಮ ಆನ್ಸರ್ ಏನು ಬಂತು? 14. ಅರ್ಥ ಆಯ್ತಲ್ವಾ? ನಮ್ಮ ಆನ್ಸರ್ ಏನು? 14. ಓಕೆ, ಈಗ ನೆಕ್ಸ್ಟ್ ಕ್ವಶನು. ಸೊ ನೆಕ್ಸ್ಟ್ ಕ್ವಶನು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲೇನು ಕೊಟ್ಟಿದ್ದಾರೆ? 40/53 ಈಕ್ವಲ್ಸ್ 1/a ಪ್ಲಸ್ 1/b ಪ್ಲಸ್ 1/c ಮೈನಸ್ 2/5. ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ವ್ಯಾಲ್ಯೂ ಏನು ಕೇಳ್ತಿದ್ದಾರೆ? 4a ಮೈನಸ್ b ಪ್ಲಸ್ 3cದು ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಸೊ ನಾವು ಜಸ್ಟ್ ಪ್ರೀವಿಯಸ್ ಕ್ವಶನ್ ಹೆಂಗೆ ಮಾಡೋದು ಹಂಗೆ ಮಾಡೋದು. ಸೊ ಇಲ್ಲಿ ನಮಗೆ ಫಸ್ಟು 45/3 ಇರೋದು ಏನಾಗುತ್ತೆ? ಫಸ್ಟ್ ಸ್ಟೆಪ್ಪಲ್ಲಿ 53/45 ಆಗುತ್ತೆ. ಸೊ ಈ 53/45 ಹೆಂಗೆ ಬರ್ಕೊಬೋದು? 45 1 45, ಇನ್ನು ಮಿಕ್ಕಿರೋದೆಷ್ಟು? 8. ಸೊ 1 ಪ್ಲಸ್ 8/45 ಆಗುತ್ತೆ, ಕರೆಕ್ಟ್ ಅಲ್ವಾ? 45 1 45 ಪ್ಲಸ್ 8 53 ಆಗುತ್ತೆ. 53/45. ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗಿರುತ್ತೆ? 45/8 ಆಗುತ್ತೆ. ಸೊ 8 5 40, ಕರೆಕ್ಟ್ ಅಲ್ವಾ? 8 5 40 ಪ್ಲಸ್ 5 45 ಆಗುತ್ತೆ 8. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದು 8/5 ಆಗುತ್ತೆ. ಆದರೆ ಇಲ್ಲಿ ಹುಷಾರಾಗಿರಬೇಕು, ಇಲ್ಲಿ ನಮಗೇನಿದೆ? ಮೈನಸ್ ಇದೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ವ್ಯಾಲ್ಯೂ ಇಲ್ಲಿ 5 ಇದೆ. ಸೊ ನಮಗೆ ಇಲ್ಲಿ ಯಾವ ವ್ಯಾಲ್ಯೂಗೆ ಇಂಟು ಮಾಡಿ -2 ಮಾಡಿದ್ರೆ ನಮಗೆ 8 ಬರುತ್ತೆ. ಇಲ್ಲಿ ಯಾವ ನಂಬರ್ ಇದ್ದರೆ, ಫಾರ್ ಎಕ್ಸಾಂಪಲ್ ಸಿ ಅಂತ ಅಂದರೆ, ಈ ಸಿ ವ್ಯಾಲ್ಯೂ ಏನಾಗಿದ್ದರೆ ನಮಗೆ ಈ ವ್ಯಾಲ್ಯೂ ಸಿ -2 ಮಾಡಿದ್ರೆ 8 ಬರುತ್ತೆ. ಅದು 5ಇಂದ ಡಿವೈಡ್ ಆಗಬೇಕು. ಅದು ಯಾವುದು? 10. 5 2s 10. ಸೊ ಇಲ್ಲಿ ನಾವು 2 ಹಾಕೊಂಡ್ರೆ 5 2s 10 -2 8 ಆಯ್ತದೆ. ಓಕೆನಾ? ಸೊ ಈಗ ನಮಗೆ ಎ ಸಿಕ್ತು. ಎ ಏನು? 1, ಬಿ ಏನು? 5, ಸಿ ಏನು? 2, ಕರೆಕ್ಟ್ ಅಲ್ವಾ? ಸೊ 2 ಏನು ನಮಗೆ? 2 ವ್ಯಾಲ್ಯೂ, ಸಾರಿ ಸಿ ವ್ಯಾಲ್ಯೂನು 2 ಆಯಿತು. ಸೊ ನಮ್ಗೆ ಏನು ಬೇಕು? 4a ಮೈನಸ್ ಬಿ ಪ್ಲಸ್ 3c. 4a ಅಂದರೆ ಏನು? ಎ ಅಂದರೆ 1, 4 × 1 4, ಮೈನಸ್ ಬಿ ಅಂದರೆ 5 ಪ್ಲಸ್ 3 × 2 ಅಂತ ಅಂದರೆ 6. 6 ಪ್ಲಸ್ 4 10 ಮೈನಸ್ 5 5. ನಮ್ಮ ಆನ್ಸರ್ ಏನು ಬಂತು? 5. ಓಕೆ, ಸಿಂಪಲ್ ಅಲ್ವಾ? ಅರ್ಥ ಆಗ್ತಿದೆ ತಾನೆ? ಸೊ ನೆಕ್ಸ್ಟ್ ಕ್ವಶನು ಇದು ಸ್ವಲ್ಪ ಅದಕ್ಕೂ ಡಿಫ್ರೆಂಟ್ ಆಗಿದೆ ನೋಡಿ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ? ಇಫ್ 1/x ಪ್ಲಸ್ 1/y ಪ್ಲಸ್ 2/2 ಕೊಟ್ಟಿದ್ದಾರೆ. ಇಲ್ಲಿ ನಾವು ಇಷ್ಟೊತ್ತು 1 ವ್ಯಾಲ್ಯೂ ಮಾಡಿದ್ವಿ, ಇಲ್ಲಿ 2 ಕೊಟ್ಟಿದ್ದಾರೆ. ಈಕ್ವಲ್ಸ್ 29/79 ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಲ್ಲಿ 1 ಇದ್ದಾಗ 1/29/79 ಅಂತ ಅಂದರೆ ಅದು ನಮಗೆ 79/29 ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಲೆವೆಲು 79/29. ಸೊ ಇದನ್ನು ಹೆಂಗೆ ಬರಿಬೋದು? 29ಇಂದ 3ಇಂದ ಹೋಗಲ್ಲ. 3ಇಂದ ಮಾಡಿದ್ರೆ ನಮಗೆ ಎಷ್ಟು? 87 ಆಗೋಗುತ್ತೆ. ಸೊ 2ಇಂದ ಮಾಡಿದ್ರೆ ನಮಗೆ 60 ಇಲ್ಲಿ 2 ಹೊಡೆದ್ರೆ 58 ಪ್ಲಸ್ 21 79. ಸೊ 29 2s ಪ್ಲಸ್ 21/29. ಸೆಕೆಂಡ್ ಸ್ಟೆಪ್ ಏನಾಗುತ್ತೆ? ಇದು 29/21 ಆಗುತ್ತೆ. 29/21. ಸೊ 29 1s 29 ಪ್ಲಸ್ ಎಷ್ಟು ಮಿಕ್ಕಿರುತ್ತೆ? 8 /29. ಆದರೆ ಥರ್ಡ್ ಸ್ಟೆಪ್ಪಲ್ಲಿ ನೋಡಿ ನಮಗಿಲ್ಲಿ 2 ಇದೆ. ಅಂದರೆ ಈ ವ್ಯಾಲ್ಯೂ, ಈ 8 ಯಾವಾಗ ಬಂದಿರುತ್ತೆ? ಇಂಟು 2 ಮಾಡಿದಾಗ ಈ ವ್ಯಾಲ್ಯೂ ಬರುತ್ತೆ. ಸೊ ಇಂಟು 2 ಮಾಡಿದಾಗ 8 ಬರಬೇಕು ಅಂತಂದರೆ ಯಾವುದಿಂದ ಇಂಟು 2 ಮಾಡಬೇಕು? 4ಇಂದ. ಸೊ ಇದೇನಾಗಿರುತ್ತೆ ನಮಗೆ? 1 ಪ್ಲಸ್ 2 × 4/21 ಆಗಿರುತ್ತೆ. ಸೊ ಥರ್ಡ್ ಸ್ಟೆಪ್ಪಲ್ಲಿ ಇದೇನು ಬರುತ್ತೆ? 21/4 ಬರುತ್ತೆ. ಸೊ 4 5s 20 ಪ್ಲಸ್ 1/4. ಸೊ ನಮಗೆ ಇಲ್ಲಿ x ಸಿಕ್ತು, y ಸಿಕ್ತು, z ಸಿಕ್ತು. ಎಕ್ಸ್ ವ್ಯಾಲ್ಯೂ ಏನು? 2, y ವ್ಯಾಲ್ಯೂ ಏನು? 1, z ವ್ಯಾಲ್ಯೂ ಏನು? 5. ನಮಗೆ ಕೇಳಿರೋದೇನು? 2x ಪ್ಲಸ್ 3y ಮೈನಸ್ z.
2 ಇಂಟು ಎಕ್ಸ್ ಅಂದರೆ ಏನು 2, 2 2 ಝ 4 ಪ್ಲಸ್ 3 ಇಂಟು ವೈ ಅಂದರೆ ಏನು 1, 3 1 ಝ 3 ಮೈನಸ್ ಝೆಡ್ ಅಂದರೆ ಏನು 5, 4 5 6 7 ಮೈನಸ್ 5. ಆನ್ಸರ್ ಏನು ಬಂತು 2. ಸೊ ನಮ್ಮ ಆನ್ಸರ್ ಏನು ಬಂತು D2. ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟು ಇನ್ನೊಂದಷ್ಟು ಕ್ವಶನ್ಸ್ ಮಾಡೋಣ ಈಗ. ನೆಕ್ಸ್ಟ್ ಕ್ವಶನ್ ಇಲ್ಲಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಕ್ವಶನ್ಸು. ಸೊ ಇದೆಲ್ಲ ರೀಸೆಂಟಾಗಿ ಕೇಳಿರೋ ಕ್ವಶನ್ಸೇ. ದ ನ್ಯೂಮರೇಟರ್ ಆಫ್ ಎ ಫ್ರ್ಯಾಕ್ಷನ್, ಒಂದು ಫ್ರ್ಯಾಕ್ಷನ್ A/B ಅಂತ ಅನ್ಕೊಳ್ಳಿ ಎಕ್ಸಾಂಪಲ್. ದ ನ್ಯೂಮರೇಟರ್ ಆಫ್ ಎ ಫ್ರ್ಯಾಕ್ಷನ್ ಇಸ್ 6 ಲೆಸ್ ದೆನ್ ಇಟ್ಸ್ ಡಿನಾಮಿನೇಟರ್. ಇದು ನ್ಯೂಮರೇಟರು 6 ಕಮ್ಮಿ ಇದೆ, ಯಾವುದಕ್ಕೆ ಬಿ ಡಿನಾಮಿನೇಟರ್ಗೂ ಕಂಪೇರ್ ಮಾಡಿದ್ರೆ 6 ಕಮ್ಮಿ ಇದೆ. ಇಫ್ 1 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ಇಟ್ಸ್ ನ್ಯೂಮರೇಟರ್, ಇದರಿಂದ 1 ಸಬ್ಟ್ರಾಕ್ಟ್ ಮಾಡಿದ್ರೆ, ಆ್ಯಂಡ್ 5 ಈಸ್ ಆ್ಯಡೆಡ್ ಟು ಡಿನಾಮಿನೇಟರ್, ಇದಕ್ಕೆ 5 ಆ್ಯಡ್ ಮಾಡಿದ್ರೆ, ದೆನ್ ಇಟ್ಸ್ ಡಿನಾಮಿನೇಟರ್ ಬಿಕಮ್ಸ್ 4 ಟೈಮ್ಸ್ ಇಟ್ಸ್ ನ್ಯೂಮರೇಟರ್. ಈ ನ್ಯೂಮರೇಟರ್ಗೂ ಡಿನಾಮಿನೇಟರ್ ಕಂಪೇರ್ ಮಾಡಿದ್ರೆ 4 ಟೈಮ್ಸು ಯಾವುದು 5 ಈಸ್ ಆ್ಯಡೆಡ್ ಟು ಇಟ್ಸ್ ಡಿನಾಮಿನೇಟರ್, ದೆನ್ ಇಟ್ಸ್ ಡಿನಾಮಿನೇಟರ್ ಬಿಕಮ್ಸ್ 4 ಟೈಮ್ಸ್. ಅಂದರೆ ಡಿನಾಮಿನೇಟರ್ ನ್ಯೂಮರೇಟರ್ಗೆ ಕಂಪೇರ್ ಮಾಡಿದಾಗ ಡಿನಾಮಿನೇಟರ್ 4 ಟೈಮ್ಸ್ ಜಾಸ್ತಿ ಇರುತ್ತಂತೆ. ಓಕೆನಾ? ಫೈಂಡ್ ದ ಫ್ರ್ಯಾಕ್ಷನ್. ಯಾವ ಫ್ರ್ಯಾಕ್ಷನ್ ಅಂತ ಕಂಡುಹಿಡಿಯ ಕೇಳ್ತಾ ಇದ್ದಾರೆ. ಸೊ ನಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ನಾವು ಆಪ್ಷನ್ಸ್ ಯೂಸ್ ಮಾಡ್ಕೊಬೋದು. ದ ನ್ಯೂಮರೇಟರ್ ಆಫ್ ಎ ಫ್ರ್ಯಾಕ್ಷನ್ ಇಸ್ 6 ಲೆಸ್ ದೆನ್ ಇಟ್ಸ್ ಡಿನಾಮಿನೇಟರ್. ಇದಕ್ಕೂ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ 6 ಲೆಸ್ ಇರಬೇಕಂತೆ. ಸೊ ಇಲ್ಲಿ ನೋಡಿದ್ರೆ ಎಷ್ಟು ಡಿಫ್ರೆನ್ಸ್ ಇದೆ ನಮಗೆ, ಇಲ್ಲಿ 8 ಇದೆ. ಸೊ ಇದು ಕೂಡ ನಮ್ಮ ಆನ್ಸರ್ ಅಲ್ಲ. 4/11 ಅಂದರೆ ಇಲ್ಲಿ 7 ಇದೆ, ಇದು ಕೂಡ ನಮ್ಮ ಆನ್ಸರ್ ಅಲ್ಲ. 5/11 ಅಂದರೆ 6 ಡಿಫ್ರೆನ್ಸ್ ಇದೆ. 7/11 ಇಲ್ಲಿ ನಮಗೆ 4 ಡಿಫ್ರೆನ್ಸ್ ಇದೆ, ಇದು ಕೂಡ ನಮ್ಮ ಆನ್ಸರ್ ಅಲ್ಲ. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ ಸಿ. ಸಪೋಸ್ 2 ಅಥವಾ 3 ಆಪ್ಷನ್ಸು 6 ಡಿಫ್ರೆನ್ಸ್ ಇತ್ತು, ಅವಾಗ ಏನು ಮಾಡೋದು? ಏನಿಲ್ಲ, ಜಸ್ಟ್ ಚೆಕ್ ಮಾಡೋದು, ಯಾವ ಆಪ್ಷನ್ಸ್ ಇರುತ್ತೋ ಚೆಕ್ ಮಾಡೋದು. ಇವಾಗ ಇದನ್ನು 6 ಇತ್ತು ಡಿಫ್ರೆನ್ಸ್ ಇದೆ, ಚೆಕ್ ಮಾಡೋದು. ಈಗ ಫಸ್ಟ್ ಇದನ್ನು ಚೆಕ್ ಮಾಡೋಣ. 5/11. ಸೊ ಫಸ್ಟ್ ಏನು, ದ ನ್ಯೂಮರೇಟರ್ ಆಫ್ ಎ ಫ್ರ್ಯಾಕ್ಷನ್ ಇಸ್ 6 ಲೆಸ್ ದೆನ್ ಇಟ್ಸ್ ಡಿನಾಮಿನೇಟರ್ 5/11. ಈ ಒಂದು ಏನು ಸೆಂಟೆನ್ಸ್ ಅನ್ನೋದು ಇಲ್ಲಿ ಜಸ್ಟಿಫೈ ಆಗಿದೆ. ಇಫ್ 1 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ಇಸ್ ನ್ಯೂಮರೇಟರ್, ಇದರಿಂದ 1 ಸಬ್ಟ್ರಾಕ್ಟ್ ಮಾಡಿದ್ರೆ, ಓಕೆನಾ? ಇಫ್ 1 ಈಸ್ ಸಬ್ಟ್ರಾಕ್ಟ್ ಫ್ರಮ್ ದಿ ನ್ಯೂಮರೇಟರ್ ಆ್ಯಂಡ್ 5 ಈಸ್ ಆ್ಯಡೆಡ್ ಟು ಡಿನಾಮಿನೇಟರ್, ಇದಕ್ಕೆ 5 ಆ್ಯಡ್ ಮಾಡಿದ್ರೆ ಇದು 4 ಆಯಿತು, ಅವಾಗ ಇದೇನಾಯಿತು 16 ಆಯಿತು. 5 ಆ್ಯಡ್ ಮಾಡಿದಾಗ ದೆನ್ ಇಟ್ಸ್ ಡಿನಾಮಿನೇಟರ್ ಬಿಕಮ್ಸ್ 4 ಟೈಮ್ಸ್. ಡಿನಾಮಿನೇಟರ್ 16 ಇದೆ ಅಂದರೆ 4 4 16 ಅಂದರೆ 1/4 4 ಟೈಮ್ಸ್ ಇದೆ. ಸೊ ಇದು ನಮಗೆ ಪಕ್ಕಾ ಆನ್ಸರ್. ಓಕೆ, ಅರ್ಥ ಆಯ್ತಲ್ವಾ? ವೆರಿ ಸಿಂಪಲ್. ಇದನ್ನು ನೀವು ಯಾವುದು ಲೀನಿಯರ್ ಇಕ್ವೇಷನಲ್ಲಿ ನಾವು ಕಲ್ತ್ಕೊಂಡವಲ್ಲ, 1 ವೇರಿಯೇಬಲ್ 2 ವೇರಿಯೇಬಲ್, ಅದ್ರಲ್ಲಿ ಆ ಥರ ಕೂಡ ಮಾಡ್ಕೊಬೋದು. ಸೊ ನಿಮಗೆ ಗೊತ್ತಿದ್ರೆ, ಬಟ್ ಇದು ತುಂಬ ಈಸಿ, ನಮಗೆ ಫ್ರ್ಯಾಕ್ಷನ್ಸಲ್ಲಿ ಮಾಡೋದು ತುಂಬ ಈಸಿ. ಸೊ ಇದನ್ನೇ ಕಲ್ತ್ಕೊಳ್ಳಿ. ಅದನ್ನು ಕೂಡ ಮಾಡ್ಬೋದು, ಅದು ನಿಮ್ಗೆ ಗೊತ್ತಿರೋ ಒಂದ್ಸಲ ಆ ಮೆಥಡಲ್ಲಿ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಏನು, ದ ನ್ಯೂಮರೇಟರ್ ಆಫ್ ಎ ಫ್ರ್ಯಾಕ್ಷನ್ ಇಸ್ 6 ಲೆಸ್ ದೆನ್ ಇಟ್ಸ್ ಡಿನಾಮಿನೇಟರ್ ಅಂದರೆ ಡಿನಾಮಿನೇಟರ್ ಎಕ್ಸು, ನ್ಯೂಮರೇಟರ್ ವೈ ಅಂತ ತಗೊಂಡು, ಡಿನಾಮಿನೇಟರ್ ಏನಾಗಿರುತ್ತೆ, ದ ನ್ಯೂಮರೇಟರ್ ಆಫ್ ದ ಫ್ರ್ಯಾಕ್ಷನ್ ಇಸ್ 6 ಲೆಸ್ ದೆನ್ ಇಟ್ಸ್ ಡಿನಾಮಿನೇಟರ್ ಅಂದರೆ y - 6 x + 5, ಇದಕ್ಕೆ ಮತ್ತೆ -1 ಮಾಡಬೇಕು. ಅವಾಗ ಅರ್ಥ ಆಗ್ತಿದೆಯಲ್ವಾ? ಸೊ ಇದು ನಿಮಗೆ ಮಾಡಿದಾಗ ನಮಗೆ ಇದು 1/4 ಬರಬೇಕು. ಸೊ ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಿಮಗೆ ಒಂದು ಆನ್ಸರ್ ಅಂತೂ ಬರುತ್ತೆ. ಸೊ ಅವಾಗ ನಿಮಗೆ 5/11 ಬರಬೇಕು. ಸರಿ, ಇದು y ತೊಗೊಬಾರ್ದು, ಡಿನಾಮಿನೇಟ್ರಲ್ಲಿ ಎಕ್ಸ್ ಇದ್ದರೆ ಇದು ಕೂಡ ಎಕ್ಸ್ ಆಗುತ್ತೆ. x - 6 ಯಾಕಂದ್ರೆ ಮಾಡೋಣ ಇದೆ, x - 6 - 5 ಇದೇನಾಗುತ್ತೆ ನಮಗೆ, ಅಥವಾ ಬಿಡಿ, ಮತ್ತೆ ಸುಮ್ಮನೆ ಕನ್ಫ್ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಮಾಡೋಣ. ಸೊ ನೆಕ್ಸ್ಟ್ ಕ್ವಶನು ಮಸ್ತ್ ಈಸಿ ಇದೆ. ಇನ್ನೊಂದು 2 ಕ್ವಶನ್ ಮಾಡಿದ್ರೆ ನೀವೇ ಮಾಡ್ಬಿಡ್ತೀರಾ ಈ ಕ್ವಶನ್ಸ್ ಎಲ್ಲ. ಸೊ ಇದರಲ್ಲಿ ಏನಂತ ಅಂದರೆ, ಇಲ್ಲಿ ಬೈ ಆ್ಯಡಿಂಗ್ 3 and 5 ಇನ್ ದ ನ್ಯೂಮರೇಟರ್ ಅಂಡ್ ದ ಡಿನಾಮಿನೇಟರ್ ಆಫ್ ಎ ಫ್ರ್ಯಾಕ್ಷನ್ ಇಟ್ ಬಿಕಮ್ಸ್ 2/3. ಓಕೆನಾ? ಆ್ಯಂಡ್ ಇಫ್ 1 and 3 ಆರ್ ಸಬ್ಟ್ರಾಕ್ಟೆಡ್ ಆ್ಯಂಡ್ ಆ್ಯಡೆಡ್ ಫ್ರಮ್ ನ್ಯೂಮರೇಟರ್ ಡಿನಾಮಿನೇಟರ್ ರೆಸ್ಪೆಕ್ಟಿವ್ಲಿ ಇಟ್ ಬಿಕಮ್ಸ್ 2/5. ಫೈಂಡ್ ದ ಫ್ರ್ಯಾಕ್ಷನ್. ಸೊ ಫಸ್ಟ್ ಫ್ರ್ಯಾಕ್ಷನ್ಗೆ ನಾವು ಚೆಕ್ ಮಾಡೋಣ. 5/7ಗೆ ಫಸ್ಟ್ ಏನು ಕಂಡೀಷನ್ ಏನು, ಬೈ ಆ್ಯಡಿಂಗ್ 3 and 5 ಇನ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ನ್ಯೂಮರೇಟರ್ಗೆ 3, ಡಿನಾಮಿನೇಟರ್ಗೆ 5 ಮಾಡಿದ್ರೆ ಇದು 2/3 ಬರಬೇಕು. ಸೊ 5 + 3 ಏನಾಯಿತು 8 ಆಯಿತು. 7 + 5 ಏನಾಯಿತು 12 ಆಯಿತು. ಸೊ 4 2s 4 3s 4 2s 4 3s 2/3. ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೆಕೆಂಡ್ ಕಂಡೀಷನ್, ಇಫ್ 1 and 3 ಆರ್ ಸಬ್ಟ್ರಾಕ್ಟೆಡ್ 5 - 1 7. ಇಫ್ 1 and 3 ಆರ್ ಸಬ್ಟ್ರಾಕ್ಟೆಡ್ ಆ್ಯಂಡ್ ಆ್ಯಡೆಡ್ ಅಂಡ್ 7 + 3 ಮಾಡಿದಾಗ 2/5 ಬರಬೇಕಂತೆ. 5 - 1 4 ಬಂತು, 7 + 3 10 ಬಂತು, 2 2s 2 5s 2 2s 2 5 2/5 ಬಂತು. ಸೊ 2 ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ನಮ್ಮ ಆನ್ಸರ್ ಡೈರೆಕ್ಟಾಗಿ 5/7. ಇಲ್ಲಾಂದರೆ ಈ 3 ಕೂಡ ಚೆಕ್ ಮಾಡ್ಕೊಬೇಕಾಗಿತ್ತು. ಓಕೆ, ಇವೆಲ್ಲ ಏನು ಈ ಕ್ಯಾಲ್ಕುಲೇಷನ್ಗೂ ಬರ್ಕೊಂಡೇನು ಕುತ್ಕೊಳ್ಳೋದೇನು ಬೇಕಾಗಿಲ್ಲ ಅಲ್ವಾ? ಡೈರೆಕ್ಟಾಗಿ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆನ್ಸರ್ ಅನ್ನೋದು ಟಿಕ್ ಹಾಕ್ಬೋದು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಕ್ವಶನು ಇಲ್ಲೇನಿದೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿವರೆಗೂ ನಾವು ಆಪ್ಷನ್ಸ್ ಯೂಸ್ ಮಾಡ್ಕೊಂಡ್ವಿ. ಇದರಲ್ಲಿ ನಾವು ನಾರ್ಮಲ್ ಆಗಿ ಆಪ್ಷನ್ಸ್ ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದರೆ ಇಲ್ಲಿ ನೋಡಿ, ದ ಡಿನಾಮಿನೇಟರ್ ಆಫ್ ಎ ಫ್ರ್ಯಾಕ್ಷನ್ ಈಸ್ 4
ಮೋರ್ ದೆನ್ ದ ಟ್ವೈಸ್ ಆಫ್ ದಿ ನ್ಯೂಮರೇಟರ್. ಡಿನಾಮಿನೇಟರ್ ಅನ್ನೋದು ನ್ಯೂಮರೇಟರ್ಗೂ ಟ್ವೈಸ್ ಪ್ಲಸ್ 4 ಇದೆ. ಓಕೆ, ವೆನ್ ದ ನ್ಯೂಮರೇಟರ್ ಇಸ್ ಇನ್ಕ್ರೀಸ್ಡ್ ಬೈ 3 and the denominator is decreased by 3, the fraction becomes 2/3. What is the difference between the denominator and the numerator of the original fraction? Okay, now original fraction ಅಂದರೆ ಫಸ್ಟ್ ಇದ್ದಿದ್ದು. ಸಪೋಸ್ ನಾವು ನ್ಯೂಮರೇಟರ್ನ ನಾವು ದ ಡಿನಾಮಿನೇಟರ್ ಆಫ್ ಎ ಫ್ರಾಕ್ಷನ್ ಇಸ್ 4 ಮೋರ್ ದೆನ್ ದ ಟ್ವೈಸ್ ಆಫ್ ದ ನ್ಯೂಮರೇಟರ್ ಇದೆ ಅಲ್ವಾ. ಸೊ ನಾವು ನ್ಯೂಮರೇಟರ್ನ ಎಕ್ಸ್ ಅಂತ ತಗೊಂಡ್ರೆ ಇಲ್ಲಿ ಎಕ್ಸ್ ತಗೊಳ್ಳೇಬೇಕಾಗುತ್ತೆ. ಸೊ ಡಿನಾಮಿನೇಟರ್ ಏನಾಗುತ್ತೆ 2x. ಇಲ್ಲಿ ಅವ್ರು ಕೊಟ್ಟಿರೋದು ಅದೇ ಅಲ್ವಾ, ದ ಡಿನಾಮಿನೇಟರ್ ಆಫ್ ಎ ಫ್ರಾಕ್ಷನ್ ಇಸ್ 4 more than twice of a numerator. ಟ್ವೈಸ್ ಇಲ್ಲಿ ಬರ್ಕೊಂಡ್ವಿ ಪ್ಲಸ್ 4. ಓಕೆನಾ, ಅರ್ಥ ಆಗ್ತಿದೆಯಲ್ವಾ? ಇದು ನಮಗೆ ಮುಂಚೆ ಇರೋ ಒಂದು ಫ್ರ್ಯಾಕ್ಷನ್. ಇವಾಗ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಇದಕ್ಕೆ ಏನಾಗುತ್ತಿದೆ ಅಂದರೆ ವೆನ್ ದ ನ್ಯೂಮರೇಟರ್ ಇಸ್ ಇನ್ಕ್ರೀಸ್ಡ್ ಬೈ 3, ನ್ಯೂಮರೇಟರ್ ಇನ್ಕ್ರೀಸ್ಡ್ ಬೈ 3 x ಪ್ಲಸ್ 3 ಡಿವೈಡ್ ಬೈ ಅಂಡ್ ದ ಡಿನಾಮಿನೇಟರ್ ಇಸ್ ಡಿಕ್ರೀಸ್ಡ್ ಬೈ 3 ಅಂದರೆ 2x ಪ್ಲಸ್ 4 ಮೈನಸ್ 3 ಆಗ್ತದೆ. ಸೊ ಇವಾಗ ಅದೇನಾಗುತ್ತಿದ್ದು ನಮಗೆ 2x ಪ್ಲಸ್ 1 ಆಗುತ್ತೆ, ಕರೆಕ್ಟ್ ಅಲ್ವಾ? ಇದು x ಪ್ಲಸ್ 3 ಡಿವೈಡೆಡ್ ಬೈ 2x ಪ್ಲಸ್ 1 ಆಗುತ್ತೆ. ಇದಕ್ಕೆ ನ್ಯೂಮರೇಟರ್ಗೆ 3 ಆ್ಯಡ್ ಮಾಡಿ ಡಿನಾಮಿನೇಟರ್ಗೆ ಮೈನಸ್ 3 ಮಾಡಿದಾಗ ಫ್ರ್ಯಾಕ್ಷನ್ ಬಿಕಮ್ಸ್ 2/3 ಅಂತೆ. ಇದು 2/3 ಆಗುತ್ತಂತೆ. ಸಿಂಪಲ್. ಈಗ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಡಿನಾಮಿನೇಟರ್ ಆ್ಯಂಡ್ ದ ನ್ಯೂಮರೇಟರ್? ಡಿನಾಮಿನೇಟರ್ಗೂ ನ್ಯೂಮರೇಟರ್ಗೂ ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ನಾವು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ್ಬಿಟ್ರೆ ಆ ಎಕ್ಸ್ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 3 × x ಪ್ಲಸ್ 3 ಈಕ್ವಲ್ಸ್ 2 × 2x ಪ್ಲಸ್ 1. ಸೊ 3x ಪ್ಲಸ್ 3 ಈಸ್ ಈಕ್ವಲ್ಸ್ ಟು 4x ಪ್ಲಸ್ 2. ಓಕೆನಾ? ಸೊ ಇವಾಗ ನಮಗೆ ಈ 3x ಆ ಕಡೆ ಹೋಗಿ 2 ಈ ಕಡೆ ಬಂದರೆ ಸಾರಿ ಇದು 9. 3 × x 3x 3 3 9, ನಾನು 3 ಬರೆದಿದ್ದೀನಿ. ಓಕೆನಾ? ಸೊ ಈಗ ನಾವು ಈ 2ನ ಈ ಕಡೆ ಕರ್ಸ್ಕೋಣ, 3 ಆ ಕಡೆಗೆ ಹೋಗೋಣ. ಸೊ ಇವಾಗ 9 - 2 ಈಸ್ ಈಕ್ವಲ್ಸ್ ಟು 4x - 3x. ಸೊ x ಈಸ್ ಈಕ್ವಲ್ಸ್ ಟು 7 ಆಗುತ್ತೆ. x ಅನ್ನೋದು ನಮಗೆ 7 ಬಂತು. ಸೊ ಇವಾಗ ಈ 7ನ ಈ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 7 ಡಿವೈಡೆಡ್ ಬೈ 2 × x ಅಂದರೆ 7. 14 ಪ್ಲಸ್ 4 ಎಷ್ಟಾಯಿತು? 18. ಸೊ 7/18 ಒರಿಜಿನಲ್ ಫ್ರ್ಯಾಕ್ಷನ್. ಸೊ ಇವಾಗ ಡಿನಾಮಿನೇಟರ್ಗೆ ನ್ಯೂಮರೇಟರ್ಗೆ ಎಷ್ಟು ಡಿಫ್ರೆನ್ಸ್ ಇದೆ? 18 - 7 ಎಷ್ಟು? 11. ಸೊ ನಮ್ಮ ಆನ್ಸರ್ ಏನು ಬಂತು? 11. ಓಕೆ, ಅರ್ಥ ಆಗ್ತಿದೆ ತಾನೆ? ನೆಕ್ಸ್ಟ್ ಕ್ವಶನ್. ಸೊ ಇದರಲ್ಲಿ ನಾವು ಲೀನಿಯರ್ ಇಕ್ವೇಷನ್ ಕಲ್ತ್ವಲ್ಲ, ಅದೇ ಸೇಮ್ ಇಲ್ಲಿ ಲೀನಿಯರ್ ಇಕ್ವೇಷನ್ ಥರನೇ ಇದು. ಇಲ್ಲಿ ನಾವು 2 ವೇರಿಯೇಬಲ್ಸ್ ತಗೊಳಂಗಿಲ್ಲ ಯಾವುದೇ ಕಾರಣಕ್ಕೂ. ಓಕೆ, ನಮಗೆ ಅಲ್ಲಿ ಕೊಟ್ಟಿದ್ದಾರೆ ರಿಲೇಷನ್, ಡಿನಾಮಿನೇಟರ್ಗೂ ನ್ಯೂಮರೇಟರ್ಗೂ ರಿಲೇಷನ್ ಕೊಟ್ಟಿದ್ದಾಗ ನಾವು ಒಂದೇ ವೇರಿಯೇಬಲ್ ಅಂತ ತೊಗೊಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೊಂದು ಎಕ್ಸ್ ಅಂತ ತೊಗೊಂಡ್ರೆ ಅದಕ್ಕೆ ಟ್ವೈಸೋ ಥ್ರೈಸೋ ಅಥವಾ ಅದಕ್ಕೆ ಆ್ಯಡೋ ಸಬ್ಟ್ರಾಕ್ಟೋ ಈ ಥರ ಕೊಡ್ತಾರೆ. ಸೊ ನಾವು ಅಲ್ಲಿ ಬೇರೆ ವೇರಿಯೇಬಲ್ ತೊಗೊಂಡ್ರೆ ನಮ್ಗೆ ಆನ್ಸರ್ ಅನ್ನೋದು ಬರಲ್ಲ. ಸೊ ನಾವು ವೇರಿಯೇಬಲ್ ಅನ್ನೋದು ಸಿಂಗಲ್ ವೇರಿಯೇಬಲ್ ತೊಗೊಬೇಕು. ಇಲ್ಲಿ ಎಕ್ಸ್ ತೊಗೊಂಡ್ರೆ ಮೇಲೆ ಎಕ್ಸೇ ತೊಗೊಬೇಕು. ಓಕೆನಾ, ಅರ್ಥ ಆಗ್ತಿರ್ತಾನೆ? ಸೊ ನೆಕ್ಸ್ಟ್ ಕ್ವಶನು, ಇಷ್ಟೇ ಜಾಗ ಇದೆ ಸಾಕು, ಇಷ್ಟಲ್ಲೇ ಮಾಡ್ಬೋದು ಆರಾಮಾಗಿ. ಸೊ ಇಲ್ಲೇನು ಕೇಳಿದ್ರೆ, ಇಫ್ 1 is added to the numerator and 5 is added to the denominator of a fraction, it becomes 1/3. ಇಲ್ಲಿ ನೋಡಿ, ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಯಾವುದೇ ರಿಲೇಷನ್ ಕಂಡೀಷನ್ನು ಕೊಟ್ಟಿಲ್ಲ. ಅಂದರೆ ಇವಾಗ ನ್ಯೂಮರೇಟರ್ಗೆ ಟ್ವೈಸು ಅಥವಾ ಡಿನಾಮಿನೇಟರ್ಗೆ ಥ್ರೈಸು ಅದಕ್ಕೂ ರಿಲೇಷನ್ ಕೊಟ್ಟಿಲ್ಲ. ಸೊ ಇವಾಗ ನಾವು 2 ವೇರಿಯೇಬಲ್ಸ್ ತೊಗೊಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಲಾಸ್ಟ್ ಕ್ವಶನ್ ನಿಮಗೆ ಡಿನಾಮಿನೇಟರ್ಗೂ ನ್ಯೂಮರೇಟರ್ಗೆ ಏನೊಂದು ರಿಲೇಷನ್ ಇತ್ತು. ಲಾಸ್ಟ್ ಕ್ವಶನಲ್ಲಿ ಏನು ಕೇಳೋದು? ದ ಡಿನಾಮಿನೇಟರ್ ಆಫ್ ಎ ಫ್ರ್ಯಾಕ್ಷನ್ ಈಸ್ 4 more than twice the numerator. ಅಂದರೆ ಅಲ್ಲಿ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಏನೊಂದು ರಿಲೇಷನ್ ಇತ್ತು, ಅದಕ್ಕೋಸ್ಕರ ಅಲ್ಲಿ ನಾವು ಸಿಂಗಲ್ ವೇರಿಯೇಬಲ್ ತೊಗೊಂಡ್ವಿ. ಇಲ್ಲಿ ಸಿಂಗಲ್ ವೇರಿಯೇಬಲ್ ತೊಗೊಳಂಗಿಲ್ಲ, ಇಲ್ಲಿ ನ್ಯೂಮರೇಟರೇ ಬೇರೆ ಡಿನಾಮಿನೇಟರ್ ಬೇರೆ. ಸೊ ಇವಾಗ ಇದೇನಾಗುತ್ತೆ, ಇಫ್ 1 is added to the ನ್ಯೂಮರೇಟರ್ ಎಕ್ಸ್ ಅಂತ ತಗೊಂಡು ಡಿನಾಮಿನೇಟರ್ y ಅಂತ ತಗೊಂಡ್ರೆ, ಇಫ್ 1 is added to the numerator x plus 1 and 5 is added to the denominator y plus 5, it becomes 1/3. ಇದು ಒಂದು ಕಂಡೀಷನ್. ಇನ್ನೊಂದು ಕಂಡೀಷನ್, ಇಫ್ 2 is subtracted from the numerator x minus 2 and 2 is added to the denominator y plus 2 equals ಇದೇನಾಗುತ್ತೆ ಅಂತಂದರೆ ಆಫ್ ಎ ಫ್ರ್ಯಾಕ್ಷನ್ ಇಟ್ ಬಿಕಮ್ಸ್ 1/5. ಓಕೆ, ಸೊ ಇವಾಗ ನಮಗೆ ಇದರಿಂದ ನಮಗೆ 2 ಈಕ್ವೇಷನ್ಸ್ ಬರುತ್ತೆ. ಹೆಂಗೆ ಅಂತ ಅಂದರೆ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3 × x 3x ಪ್ಲಸ್ 1 ಪ್ಲಸ್ 3 ಈಕ್ವಲ್ಸ್ 1y ಪ್ಲಸ್ 5. ಓಕೆನಾ, 1y ಪ್ಲಸ್ 5 ಆಗುತ್ತೆ. ಸೊ ಇದು 3 ಅನ್ನೋದು ಮೈನಸ್ ಆದಾಗ ಇಲ್ಲಿ ನಮಗೆ ಎಕ್ಸ್ ಮೈನಸ್ ಈ ಕಡೆ ಬಂದಾಗ ಹೆಂಗೆ ಅಂದರೆ ಜಸ್ಟ್ ಚಿಕ್ಕದಾಗಿ ಇಲ್ಲಿ ಬರೆದ್ಬಿಡ್ತೀನಿ ನೋಡಿ. ಇದೇನಾಗುತ್ತೆ ನಮಗೆ 3x ಪ್ಲಸ್ 3 ಈಕ್ವಲ್ಸ್ 1y ಪ್ಲಸ್ 5 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ 3 ಆ ಕಡೆಗೆ ಹೋದಾಗ 5 - 3 2 ಆಗುತ್ತೆ. ಈ 1y ಈ ಕಡೆ ಬಂದಾಗ 3x - y ಏನಾಗುತ್ತೆ 2 ಆಯಿತು. ಸೊ ಇದೇನು ಬಂತು ನಮಗೆ 3x - 1y ಈಸ್ ಈಕ್ವಲ್ಸ್ ಟು 2 ಬಂತು.
ಕರೆಕ್ಟ್ ಅಲ್ವಾ? ಇದು 1y, ಕನ್ಫ್ಯೂಸ್ ಆಗಿಬಿಡಿ. 3x ಮೈನಸ್ 1y ಇಸ್ 2 ಬಂತು. ಅದೇ ಥರ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇದೇನಾಗುತ್ತೆ ನಮಗೆ 5x ಮೈನಸ್ 10 ಈಕ್ವಲ್ಸ್ 1y ಪ್ಲಸ್ 2 ಆಯಿತು. ಕರೆಕ್ಟ್ ಅಲ್ವಾ? ಈ 10 ಆ ಕಡೆಗೆ ಹೋದರೆ 12 ಆಗುತ್ತೆ. y ಈ ಕಡೆಗೆ ಬಂದರೆ ಇದೇನಾಯಿತು 5x ಮೈನಸ್ 1y ಈಸ್ ಈಕ್ವಲ್ಸ್ ಟು 12 ಬಂತು. ಸೊ ಇಲ್ಲಿ ನಮಗೆ 2 ಈಕ್ವೇಷನ್ಸ್ ಬಂತು. ಕರೆಕ್ಟ್ ಅಲ್ವಾ? ಯಾವ್ದು 3x ಮೈನಸ್ y ಈಸ್ ಈಕ್ವಲ್ಸ್ ಟು 2 ಒಂದು ಬಂತು, 5x ಮೈನಸ್ y ಈಸ್ ಈಕ್ವಲ್ಸ್ ಟು 12 ಬಂತು. ಸೊ ಸೈನ್ ಸೇಮ್ ಇರೋದ್ರಿಂದ ಇಲ್ಲಿ ನಮಗೆ ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಇದು ಸಬ್ಟ್ರಾಕ್ಟ್ ಮಾಡಿದ್ರೆ ಇದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗೋಗುತ್ತೆ. ಇದು ನಮಗೆ ಏನು ಬರುತ್ತೆ ಇಲ್ಲಿ ಮೈನಸ್ 2x ಬರುತ್ತೆ. ಮೈನಸ್ 2x ಇಸ್ ಈಕ್ವಲ್ಸ್ ಟು ಇದು ಮೈನಸ್ ಆಗಿರೋದ್ರಿಂದ ಮೈನಸ್ 12 ಟು ಮೈನಸ್ 10 ಆಗುತ್ತೆ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್, ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಬಂತು. ಕರೆಕ್ಟ್ ಅಲ್ವಾ? ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಬಂತು. ಸಾರಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಬಂತು. 2 5 10, ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಬಂತು. ಇವಾಗ ಎಕ್ಸ್ ಇದೇ ಈಕ್ವೇಷನ್ಗೆ 5 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ಇಂಟು 5 15. ಈ ಕಡೆ 2 ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಅವಾಗ y ಇಸ್ ಈಕ್ವಲ್ಸ್ ಟು 13 ಬರುತ್ತೆ. ಸೊ ಅವ್ರು ಕೇಳ್ತಿರೋದೇನು ನಮಗೆ, ವಾಟ್ ಈಸ್ ದ ಸಮ್ ಅಂದರೆ ಎಕ್ಸು ಪ್ಲಸ್ ವೈ ಆ್ಯಡ್ ಮಾಡಿದ್ರೆ ಏನು 5 ಪ್ಲಸ್ 13 18. ನಮ್ಮ ಆನ್ಸರ್ 18. ಓಕೆ, ಅರ್ಥ ಆಯ್ತಲ್ವಾ? ವೆರಿ ಸಿಂಪಲ್, ತುಂಬ ಈಸಿ ಇದು. ಸೊ ನೆಕ್ಸ್ಟ್ ಕ್ವಶನ್ ನಮಗೆ, ಇಫ್ 1 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ಈಚ್ ಆಫ್ ದಿ ನ್ಯೂಮರೇಟರ್ ಅಂಡ್ ದ ಡಿನಾಮಿನೇಟರ್ ಆಫ್ ದ ಫ್ರಾಕ್ಷನ್ ಇಟ್ ಬಿಕಮ್ಸ್ 1/4 ಅಂತೆ. ಅಂಡ್ ಸೆಕೆಂಡ್ ಕಂಡೀಷನ್, ಇಫ್ 5 ಈಸ್ ಆಡೆಡ್ ಟು ದಿ ಈಚ್ ಆಫ್ ದಿ ನ್ಯೂಮರೇಟರ್ ಅಂಡ್ ದಿ ಡಿನಾಮಿನೇಟರ್ ದ ಫ್ರಾಕ್ಷನ್ ಬಿಕಮ್ಸ್ 1/2 ಅಂತೆ. ದ ಡಿಫರೆನ್ಸ್ ಬಿಟ್ವೀನ್ 11 ಟೈಮ್ಸ್ ದ ನ್ಯೂಮರೇಟರ್ ಅಂಡ್ 3 ಟೈಮ್ಸ್ ದ ಡಿನಾಮಿನೇಟರ್ ಆಫ್ ದಿ ಒರಿಜಿನಲ್ ಫ್ರಾಕ್ಷನ್ ಈಸ್ ಹೌ ಮಚ್ ಅಂತ ಕೇಳ್ತಾ ಇದ್ದಾರೆ. ಇದನ್ನು ನಾವು ನಾರ್ಮಲ್ ಆಗಿ ಮಾಡ್ಬೋದು. ಹೆಂಗೆ ಇಷ್ಟೊತ್ತು ಮಾಡಿದ್ದು ಹೆಂಗೆ, ಇಫ್ 1 ಈಸ್ ಸಬ್ಟ್ರಾಕ್ಟೆಡ್ ಅಂದರೆ x ಮೈನಸ್ 1 ಡಿವೈಡೆಡ್ ಬೈ y ಮೈನಸ್ 1 ಈಸ್ ಈಕ್ವಲ್ಸ್ ಟು ಏನು 1/4. ಸೆಕೆಂಡ್ ಕಂಡೀಷನ್ x ಪ್ಲಸ್ 5 ಬೈ y ಪ್ಲಸ್ 5 ಈಕ್ವಲ್ಸ್ ಟು 1/2. ಈ ಥರ ಮಾಡ್ಬೋದು, ಮಾಡಿದ್ರೆ ಆನ್ಸರ್ ಬರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ. ಏನಂತಂದರೆ ಜಸ್ಟು ಡೈರೆಕ್ಟಾಗಿ ಹಂಗೆ ಯೋಚನೆ ಮಾಡೋಣ. ಓಕೆನಾ? ಈಗ ಸೆಕೆಂಡ್ ಕಂಡೀಷನ್ ತಗೊಳ್ಳೋಣ. ಸೊ ಪ್ಲಸ್ 5 ಎರಡಕ್ಕೂ +5 ಮಾಡಿದಾಗ ಇದು 1/2 ಬರಬೇಕಂತೆ. ಸೊ ಆ ಥರ ಯಾವ ನಂಬರು? ಇಲ್ಲಿ ಆಲ್ರೆಡಿ 1 ಇರೋದ್ರಿಂದ 1 ಬೇಡ, ನಮಗೆ 2 ಇಂದ ತಗೊಳ್ಳೋಣ. ಸೊ 2ಗೆ 5 ಆ್ಯಡ್ ಮಾಡಿದ್ರೆ 7 ಆಗುತ್ತೆ. ಇಲ್ಲಿ ಅದರ ಡಬಲ್ ಆಗಬೇಕಂದ್ರೆ ಇಲ್ಲಿ 14 ಬರಬೇಕು. 14 ಬರಬೇಕಂದ್ರೆ ಇಲ್ಲಿ +5 ಮಾಡಿದಾಗ 14 ಬರಬೇಕು. ಅಂದರೆ ಇಲ್ಲಿ ಏನಿರಬೇಕು 9 ಬರಬೇಕು. ಸೊ ಒಂದು ಕಂಡೀಷನ್ ಇದು ಜಸ್ಟಿಫೈ ಆಯಿತು. ಆದರೆ ಇದರಿಂದ 1 ಮೈನಸ್ ಮಾಡಿದಾಗ 1/4 ಅಂದರೆ ಇದೇನಾಗುತ್ತೆ 7 ಮೈನಸ್ 1 6 ಆಗುತ್ತೆ, 9 ಮೈನಸ್ 1 8 ಆಗುತ್ತೆ. 6/4 ಏನು ಬರುತ್ತೆ ನಮಗೆ 3/4 ಬರುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು 1/2ದು. ಈ ಕಂಡೀಷನ್ ನಾನು ಚೆಕ್ ಮಾಡ್ತಾ ಇದ್ದೀನಿ. 7 ಮೈನಸ್ 1 9 ಮೈನಸ್ 1 ಏನಾಗುತ್ತೆ ನಮಗೆ 6/8 ಆಗುತ್ತೆ. ಇದು ನಮಗೆ 2 3 2 4 3/4 ಬಂತು. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ, 1/4 ಬರಬೇಕು. ಸೊ 7/9 ಅಲ್ಲ. ನೆಕ್ಸ್ಟು ಯಾವುದು 3 ನಂಬರು 3 + 5 8. ಕರೆಕ್ಟ್ ಅಲ್ವಾ? ಡಿವೈಡೆಡ್ ಬೈ 16 ಬರಬೇಕು. 16 ಬರಬೇಕು ಅಂತ ಅಂದರೆ +5 ಆ್ಯಡ್ ಮಾಡಿದ್ರೆ 16 ಬರಬೇಕಂದ್ರೆ ಇಲ್ಲಿ ಏನಿರಬೇಕು ನಮಗೆ 11 ಇರಬೇಕು. ಕರೆಕ್ಟ್ ಅಲ್ವಾ? ಮುಂಚೆ ನಮಗೆ 11 ಇರಬೇಕು. ಕರೆಕ್ಟ್ ಅಲ್ವಾ? ಸೊ ನಮಗೆ 3/11 ಇದ್ದರೆ ಇದಕ್ಕೆ +5 ಇದಕ್ಕೆ +5 ಮಾಡಿದ್ರೆ ಇದೇನಾಗುತ್ತೆ 8/16 ಆಗುತ್ತೆ. ವಿಚ್ ಮೀನ್ಸ್ 1/2. ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಅರೆ 1/4 ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ? ಯಾವಾಗ -1 ಮಾಡಿದ್ರೆ 8 - 1 7, 16 - 1 15 ಆಗೋದೇ ಇಲ್ಲ. ಈ ಕಂಡೀಷನ್ ಕೂಡ ಆಗಲ್ಲ. ಸೊ ನೆಕ್ಸ್ಟ್ ನಂಬರು ಇನ್ಯಾವುದು 3 ಆಯಿತು. 4 ತಗೊಳ್ಳೋಣ. ಸೊ 4 + 5 9 ಆಗುತ್ತೆ. ಸೊ 9ಗೆ 18 ಬರಬೇಕು. ಸೊ ಇದು 1/2 ಕಂಡೀಷನ್. 1/2 ಈ ಕಂಡೀಷನ್ ಕ್ಲಿಯರ್ ಆಯಿತು. ಸೊ ನೆಕ್ಸ್ಟ್ ಕಂಡೀಷನ್ ಏನು 9 - 1 18 - 1 ಇದು 1/4 ಬರಬೇಕಂತೆ. 9 - 1 8, 18 - 1 17. ಕರೆಕ್ಟ್ ಅಲ್ವಾ? ಸೊ ಈ 9/18 ಯಾವಾಗ ಬರುತ್ತೆ 4/13 ಇದ್ದರೆ ಇದಕ್ಕೆ +5 ಇದಕ್ಕೆ +5 ಮಾಡಿದ್ರೆ 4 + 5 9, 13 + 5 18 1/2 ಬಂತು. ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. 1/4 ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ? ನಾನು ಆ್ಯಕ್ಚುಲಿ ಇಲ್ಲಿ ತಪ್ಪು ತೊಗೊಂಡಿದ್ದೀನಿ. ಎಲ್ಲ 7 ತೊಗೊಳಂಗಿಲ್ಲ. ಇಲ್ಲಿ ನಾನು 3/11 ತೊಗೊಬೇಕು. ಇಲ್ಲಿ ಕೂಡ ನಾನು 2 ಎಷ್ಟು ತೊಗೊಬೇಕು? ಇದು ಯಾವುದಪ್ಪ 4 2/4 ತೊಗೊಬೇಕು. ಇಲ್ಲಿ 3/11 ತೊಗೊಬೇಕು. ಅದೇ ಥರ ಇಲ್ಲಿ ನಾನು 4/13 ತೊಗೊಬೇಕು. ಸೊ 4 - 1 13 - 1 ಏನಾಗುತ್ತೆ 4 - 1 2 ಆಯಿತು. 13 - 1 12 ಆಯಿತು. ಸೊ ಇದು ನಮಗೆ ಇದು 3 ಆಯಿತು, ಇದು 12 ಆಯಿತು. 3 1 3 4 1/4 ಕಂಡೀಷನ್ ಕೂಡ ಬಂತು. ಸೊ ಈಗ ನಮ್ಗೆ ಏನು 11 ಟೈಮ್ಸ್ ದ ನ್ಯೂಮರೇಟರ್ ಅಂದರೆ 4 × 11 ಡಿವೈಡೆಡ್ ಬೈ 13 × 3. 4 11 44 ಡಿವೈಡ್ ಬೈ 39. ಡಿಫ್ರೆನ್ಸ್ ಎಷ್ಟು 5. ನಮ್ಮ ಆನ್ಸರ್ ಏನಾಗಿರುತ್ತೆ 5. ಇಲ್ಲ ನಾನು ಈ ಥರ ಮಾಡ್ತೀನಿ.
ನಾವು ಕಲ್ತಿರೋ ಥರ ಮಾಡ್ತೀವಿ. ಅಂದರೆ ಇದು ಜಸ್ಟ್ ಮೈಂಡಲ್ಲಿ ಬೇಗ ಬೇಗ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು ಜಸ್ಟ್ ನಿಮ್ಗೆ ತೋರ್ಸೋಕ್ಕೆ ಇಷ್ಟೊತ್ತು ಲೇಟ್ ಆಯಿತು ಬಿಟ್ಟರೆ ಇದು ಮೈಂಡಲ್ಲಿ ನಮಗೆ ಬೇಗ ಮಾಡ್ಬೋದು. ಇಲ್ಲ ನನಗೆ ಇದೇ ಈಸಿ ಅನಿಸುತ್ತೆ ಅಂದರೆ ಇದೇನಿಲ್ಲ, ಸಿಂಪಲ್ ಎಕ್ಸ್ ಮೈನಸ್ 1 ಬೈ ವೈ ಮೈನಸ್ 1 ಈಕ್ವಲ್ಸ್ 1/4. ಇದೇನಾಗುತ್ತೆ 4x ಮೈನಸ್ 4 ಈಕ್ವಲ್ಸ್ 1y ಮೈನಸ್ 1 ಆಯಿತು. ಕರೆಕ್ಟ್ ಅಲ್ವಾ? ಸೊ ಇದು 4x ಮೈನಸ್ 1y ಈಸ್ ಈಕ್ವಲ್ಸ್ ಟು 3 ಆಯಿತು. ಇದೊಂದು ಬಂತು. ಇನ್ನೊಂದು ಯಾವುದು ಎಕ್ಸ್ ಪ್ಲಸ್ 5 ವೈ ಪ್ಲಸ್ 5 ಈಸ್ ಈಕ್ವಲ್ಸ್ ಟು 1/2. ಸೊ ಇದೇನಾಗುತ್ತೆ 2x ಪ್ಲಸ್ 10 ಈಕ್ವಲ್ಸ್ 1y ಪ್ಲಸ್ 5. ಸೊ ಇದು 2x ಮೈನಸ್ 1y ಈಸ್ ಈಕ್ವಲ್ಸ್ ಟು ಮೈನಸ್ 5. 10 ಹಾಕ್ಲಿಕ್ಕೆ ಹೋದಾಗ ಮೈನಸ್ 5. ಸೊ ಎರಡು ಈಕ್ವೇಷನ್ ಬಂತು. ಏನು 4x ಮೈನಸ್ 1y ಈಸ್ ಈಕ್ವಲ್ಸ್ ಟು 3, 2x ಮೈನಸ್ 1y ಈಸ್ ಈಕ್ವಲ್ಸ್ ಟು ಮೈನಸ್ 5. ಸೊ ಮೈನಸ್ ಮಾಡಿದಾಗ ಇದು ಕ್ಯಾನ್ಸಲ್ ಆಗುತ್ತೆ. ಅಂದರೆ ಸೇಮ್ ಸಿಂಬಲ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಸಬ್ಟ್ರಾಕ್ಟ್ ಮಾಡಿದಾಗ ಇದೇನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಇದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, 5 + 3 8 ಆಗುತ್ತೆ. ಇದು 4x ಮೈನಸ್ 2x 2x ಆಗುತ್ತೆ. 2x ಈಸ್ ಈಕ್ವಲ್ಸ್ ಟು 8 ಆಗುತ್ತೆ. x ಈಸ್ ಈಕ್ವಲ್ಸ್ ಟು 4 ಬಂತು. ಸೊ x 4 ಮುಂದೆ ಇದ್ದಾಗ ಜಸ್ಟ್ ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4x ಮೈನಸ್ 1y ಈಸ್ ಈಕ್ವಲ್ಸ್ ಟು 3, 4 × 4 16, 16 ಮೈನಸ್ 3 ಈಸ್ ಈಕ್ವಲ್ಸ್ ಟು y ಬರುತ್ತೆ. ಸೊ y ಈಸ್ ಈಕ್ವಲ್ಸ್ ಟು 13 ಬರುತ್ತೆ. ಸೊ ಬಂತಲ್ಲ ಅದೇ ನಮಗೆ. ಸೊ x ಈಸ್ ಈಕ್ವಲ್ಸ್ ಟು 4, y ಈಸ್ ಈಕ್ವಲ್ಸ್ ಟು 13 ಇಂಟು 11 ಇಂಟು 3, ಇದು 44, ಇದು 39, ಡಿಫ್ರೆನ್ಸು 5. R5 ಇಲ್ಲಿ ನಮಗೆ ಆನ್ಸರ್. ಸಿಂಪಲ್, ಮುಗೀತಲ್ಲ. ಸೊ ನೆಕ್ಸ್ಟ್ ಕ್ವಶನು, ಇದರಲ್ಲಿ ಏನಿದೆ, ಇಫ್ 1 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ನ್ಯೂಮರೇಟರ್, x ಮೈನಸ್ 1 ಅಂಡ್ 3 ಈಸ್ ಆಡೆಡ್ ಟು ದ ಡಿನಾಮಿನೇಟರ್, y ಪ್ಲಸ್ 3 ಈಕ್ವಲ್ಸ್ 1/2. ಇದೊಂದು ಕಂಡೀಷನ್. ಇನ್ನೊಂದು ಕಂಡೀಷನ್, ಇಫ್ x ಈಸ್ ಆಡೆಡ್ ಟು ದ ನ್ಯೂಮರೇಟರ್, x ಪ್ಲಸ್ 1, if 1 is added to the numerator and 1 is subtracted from the denominator, y minus 1 equals ಏನು ಬರುತ್ತೆ 5/6 ಬರಬೇಕು ಅಂತೆ. ಸೊ ಇವೆರಡು ಕಂಡೀಷನ್ಸ್. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಅಥವಾ ಜಸ್ಟ್ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಯಾವ್ದಾದ್ರು ಒಂದು ಕಂಡೀಷನ್ ತಗೊಳ್ಳೋಣ ಫಸ್ಟು. ಸೊ 5/6 ತಗೊಳ್ಳೋಣ, ಓಕೆನಾ. ಇದಕ್ಕೆ +1 -1 ಮಾಡಿದಾಗ ನಮಗೆ ಯಾವುದೋ ಒಂದು ನಂಬರ್ಗೆ +1 -1 ಮಾಡಿದಾಗ 5/6 ಬರ್ತಂತೆ. ಸೊ ಇವಾಗ ನಮಗೆ ಇಲ್ಲಿ ಆಲ್ರೆಡಿ 5 ಇರೋದ್ರಿಂದ, ಸೊ 2 5 = 10, 2 6 = 12 ಎರಡು ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾನು ಜಸ್ಟ್ ಚೆಕ್ ಮಾಡ್ತಾ ಇದ್ದೀನಿ 2 ಇಂದ. ಸೊ ಇವಾಗ ನಾನು ಇಲ್ಲಿ +1 ಮಾಡಿದಾಗ ನನಗೆ ಇಲ್ಲಿ 5 ಬರಬೇಕಂತ ಅಂದರೆ ಇಲ್ಲಿ 9 ತೊಗೊಬೋದಲ್ವಾ. ಇದಕ್ಕೆ +1 ಮಾಡಿದಾಗ 10 ಆಗುತ್ತೆ. ಅದೇ ಥರ ನಾನು ಇಲ್ಲಿ 13 ತಗೊಂಡ್ರೆ -1 ಆದಾಗ 12 ಆಗುತ್ತೆ. ಇದೇನಾಗುತ್ತೆ ಈ ಕಂಡೀಷನ್ಗೆ, ಈ ಸೆಕೆಂಡ್ ಕಂಡೀಷನ್ಗೆ ಏನಾಗುತ್ತೆ 9 + 1 13 - 1 ಏನಾಗುತ್ತೆ, ಇದು ನನಗೆ 10/12 ಆಗುತ್ತೆ, ವಿಚ್ ಮೀನ್ಸ್ 5/6. 2 5 2 6 ಕರೆಕ್ಟ್ ಅಲ್ವಾ? ಸೊ 9/3 ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಇವಾಗ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ ನೋಡೋಣ. ಯಾವುದು 9/13 ತಗೊಂಡ್ರೆ -1 + 3 ತಗೊಂಡಾಗ 9 - 1 8 16 1/2 ಬರಬೇಕಂತೆ, ವಿಚ್ ಮೀನ್ಸ್ 1/2. ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ನನ್ನ ಆನ್ಸರ್ ಡೈರೆಕ್ಟಾಗಿ ಹೇಳ್ಬೋದು ನಾನು 9/30 ಅಂತ. ಆದರೆ ಅವ್ರು ಕೇಳಿರೋದೇನು, ವಾಟ್ ಈಸ್ ದ ಸಮ್ ಆಫ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ಅಂದರೆ 9 + 13 ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ವಿಚ್ ಮೀನ್ಸ್ 22. ಸೊ ನನ್ನ ಆನ್ಸರ್ ಏನಾಗಿರುತ್ತೆ 22, ಸಿಂಪಲ್ ಆಗಿ. ಇಲ್ಲ ನಾನು ಇದನ್ನೇ ಮಾಡ್ತೀನಿ ಅಂದರೂ ಅದು ಕೂಡ ಸೇಮ್ ಆನ್ಸರ್ ಬರುತ್ತೆ, ಬೇಕಂದ್ರೆ ಚೆಕ್ ಮಾಡೋಣ. ಸೊ x - 1 2x ಮೈನಸ್ ಇದನ್ನು ಮಾಡ್ತಾ ಇದ್ದೀನಿ ನಾನು 2 ಈಕ್ವಲ್ಸ್ 1y + 3. ಇದು ಒಂದು ಕಂಡೀಷನ್. ಇನ್ನೊಂದು 6x + 6 ಈಕ್ವಲ್ಸ್ 5y - 5. ಓಕೆ, ಸೊ ಎರಡು ಕಂಡೀಷನು ಬಂತು ನನಗೆ. ಏನು, ಸೊ ಇದನ್ನು ಜಸ್ಟ್ ಈ ಕಡೆ ಇದು ಮಾಡ್ಕೊತೀನಿ. 2x - 1y ಈಕ್ವಲ್ಸ್ 2 ಎಕಡೆಗೆ ಹೋದಾಗ 5 ಆಯಿತು. ಇದು 6x - 5y ಈಸ್ ಈಕ್ವಲ್ಸ್ ಟು 6 ಆ ಕಡೆ ಹೋದಾಗ -5 - 6 -11 ಆಯಿತು. ಓಕೆ, ಇವಾಗ ನನಗೆ ಎರಡು ಈಕ್ವೇಷನ್ ಸಿಕ್ತು. 2x - 1y ಈಸ್ ಈಕ್ವಲ್ಸ್ ಟು 5, 6x - 5y ಈಸ್ ಈಕ್ವಲ್ಸ್ ಟು -11. ಆದರೆ ಇದು ನಮಗೆ ಸೇಮ್ ಇಲ್ಲ. ಇವಾಗ ಏನು ಮಾಡ್ತೀನಿ ನಾನು, ಇಂಟು 6 ಇಂಟು 2 ಮಾಡ್ಕೊತೀನಿ. ಅವಾಗ ನನಗೇನು ಬರುತ್ತೆ ನೆಕ್ಸ್ಟು, 6 2 12x - 6y ಈಕ್ವಲ್ಸ್ 6 5 30. ಅದೇ ಥರ 2x, ಇದು 2 6 12x - 5 2 10y ಈಕ್ವಲ್ಸ್ -22 ಬಂತು. ಓಕೆನಾ. ಸೊ ಇವಾಗ ಇದನ್ನು ಮರ್ತೋಗ್ಬಿಡಿ. ಇವಾಗ ನಮಗೆ ಇದು ಈಕ್ವೇಷನ್ ಬಂತು. ಸೊ ಸೇಮ್ ಇರೋದ್ರಿಂದ, ಅಂದರೆ ಸೇಮ್ ಸಿಂಬಲ್ಸ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಎಲ್ಲನೂ ಸಬ್ಟ್ರಾಕ್ಟ್ ಮಾಡಿದ್ರೆ ಇದು ಮೈನಸ್ ಪ್ಲಸ್ ಆಯಿತು. ಅವಾಗ +10y - 6y 4y ಆಯಿತು. ಇದು ಕ್ಯಾನ್ಸಲ್ ಆಗುತ್ತೆ. ಇದು ಮೈನಸ್ ಪ್ಲಸ್ ಆಗುತ್ತೆ, 52 ಆಯಿತು. ಸೊ y ಈಸ್ ಈಕ್ವಲ್ಸ್ ಟು 13 ಬರುತ್ತೆ. ಸೊ ಒಂದು ಈಕ್ವೇಷನ್ಗೆ ನಾವು y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು 5 ಅಲ್ಲೇ ಇರುತ್ತೆ. ಇದು y ವ್ಯಾಲ್ಯೂದಲ್ಲಿ 13 ಹಾಕೊಂಡು ಈ ಕಡೆಗೆ ಹೋದರೆ
5 + 13 ಆಯಿತು. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 9 ಆಯಿತು. ಸೊ ನನಗೆ ಎಕ್ಸ್ 9 ಬಂತು, ವೈ 13 ಬಂತು. ಕೇಳಿರೋದೇನು 2 ಆ್ಯಡ್ ಮಾಡಬೇಕು. 9 + 13 22. ಸೊ ಹಂಗೆ ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ, ಹಿಂಗೆ ಮಾಡ್ದಂಗೆ ಆನ್ಸರ್ ಬರುತ್ತೆ. ಸೊ ನಿಮ್ಗೆ ಯಾವ್ದು ಕನ್ವೀನಿಯನ್ಸ್ ಆಗಿರುತ್ತೋ ಅದನ್ನೇ ಮಾಡ್ಕೊಳ್ಳಿ. ಓಕೆ, ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಇಲ್ಲೊಂದು 2 ಕ್ವಶನ್ಸ್ ಆಲ್ರೆಡಿ ಬರೆದಿದ್ದೀನಿ, ಇವೆರಡು ನೀವೇ ಟ್ರೈ ಮಾಡಿ. ಸೊ ಕರೆಕ್ಟ್ ಆನ್ಸರ್ ಬಂದವರು ಕಮೆಂಟ್ ಮಾಡಿ, ಪಿನ್ ಮಾಡಿ ಇಟ್ಟಿರ್ತೀನಿ ಕರೆಕ್ಟ್ ಆಗಿದ್ದರೆ, ಸರಿನಾ? ಸೊ ಇನ್ ಕೇಸ್ ಏನೋ ಡೌಟ್ ಇದ್ದರೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ಇಲ್ವಾ ಅಥವಾ ಯಾರೊಬ್ರು ನಿಮಗೆ ರಿಪ್ಲೈ ಅಂತೂ ಕೊಡ್ತಾರೆ, ಬೇರೆಯವ್ರು ಗೊತ್ತಿರೋರು. ಇನ್ ಕೇಸು ಅಂದರೆ ಫಸ್ಟ್ ನೀವು ಕೆಲವೊಂದು ಜನ ಏನು ಮಾಡ್ತಾರೆ, ನೀವು ವೀಡಿಯೋಸು ಏನು ನೋಡಿರಲ್ಲ, ಯಾರ್ದು ಏನು ಕಲ್ತಿರಲ್ಲ, ಸುಮ್ಮನೆ ಏನೋ ಒಂದು ಕ್ವಶನ್ ಸಾಲ್ವ್ ಮಾಡ್ಕೊ ಹೋಗ್ತೀರ, ಅರ್ಥ ಆಗಲ್ಲ, ಸುಮ್ಮನೆ ಟೆಲಿಗ್ರಾಮಲ್ಲಿ ಕೇಳ್ತಾ ಇರ್ತೀರ, ಪದೇ ಕೇಳ್ತಾ ಇರ್ತೀರ. ಅವಾಗ ನಿಮಗೂ ಏನು ಬೆನಿಫಿಟ್ ಇರಲ್ಲ, ನನಗೂ ಏನು ಬೆನಿಫಿಟ್ ಇರಲ್ಲ. ಫಸ್ಟು ಎಲ್ಲರೂ ಕಲ್ತ್ಕೊಳ್ಳಿ. ನನ್ನ ವೀಡಿಯೋಸ್ ನೋಡಿ ಅಂತ ನಾನು ಹೇಳ್ತಿಲ್ಲ, ಎಲ್ಲೋ ಒಂದು ಕಡೆ ಕಲ್ತ್ಕೊಳ್ಳಿ. ಅಲ್ಲಿ ಕಲ್ತ್ಕೊಂಡ್ಮೇಲೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅವಾಗ ಬಂದಿಲ್ಲ ಅಂತ ಅಂದರೆ ಟೆಲಿಗ್ರಾಮಲ್ಲಿ ಎಲ್ಲರೂ ಕೇಳಿ. ಏನು ಓದ್ಕೊಳ್ದೆ, ಏನು ಕಲ್ತ್ಕೊಳ್ದೆ ಡೈರೆಕ್ಟಾಗಿ ಕ್ವಶನ್ ಕೇಳಿದ್ರೆ ನಾನು ಹೇಳ್ತೀನಿ, ಆಮೇಲೆ ನಿಮ್ಗೆ ಮತ್ತೆ ಅರ್ಥ ಆಗಲ್ಲ, ಇನ್ನೊಂದು ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ ಇರ್ತೀರ. ಅದಕ್ಕೋಸ್ಕರ ಫಸ್ಟು ದಯವಿಟ್ಟು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ವೀಡಿಯೋಸ್ ನೋಡಿ ಅರ್ಥ ಮಾಡಿಕೊಂಡು ಅದಾದಮೇಲೆ ಸಮ್ಸ್ನ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಓಕೆ, ಸೊ ಇಲ್ಲಿ 2 ಸಮ್ ಇದೆ. ಸೊ 2 ಸಮ್ಮು ನೋಡಿಕೊಂಡು ಕರೆಕ್ಟ್ ಆನ್ಸರ್ ಮಾಡಿ, ಕರೆಕ್ಟ್ ಇದ್ದರೆ ಪಿನ್ ಮಾಡಿ ಇಟ್ಟಿರ್ತೀನಿ. ಓಕೆನಾ? ಸೊ ಇಲ್ಲಿಗೆ ಫ್ರ್ಯಾಕ್ಷನ್ಸ್ ಮುಗಿದೋಯ್ತು. ನೆಕ್ಸ್ಟು ಆಲ್ರೆಡಿ ನಾವು ಆಲ್ಜಿಬ್ರಾ ಕಲ್ತಿದ್ವಿ, ಅದ್ರಲ್ಲಿ ಕೆಲವೊಂದು ರಿಲೇಟೆಡ್ ಪವರ್ಸ್ ಅದು ಇದು ಕೊಡ್ತಾರೆ, ಅದೊಂದು ಕೂಡ ಮಾಡ್ಬೋಣ. ಆಲ್ಜಿಬ್ರಾ ಐಡೆಂಟಿಟೀಸ್ ಸಿಂಪ್ಲಿಫಿಕೇಷನಲ್ಲಿ ಆಲ್ಜಿಬ್ರಾ ಐಡೆಂಟಿಟೀಸ್ ಬರುತ್ತೆ, ಅದೊಂದು ಮಾಡಿಬಿಟ್ರೆ ಆಮೇಲೆ ನಮಗೆ ಪವರ್ಸ್, ಸರ್ಟ್ಸ್ ಆ್ಯಂಡ್ ಇಂಡೈಸಸ್ಸು ಅದೊಂದು 2-3 ವೀಡಿಯೋ, ಅಲ್ಲಿಗೆ ಸಿಂಪ್ಲಿಫಿಕೇಷನ್ ಮುಗಿದೋಗುತ್ತೆ. ಓಕೆ, ಸರಿನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ, ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ, ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ, ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ, ಬಾಯ್.